ಮುಂದೆ. ಸೊ ಸಲ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರು, ನಾವು ಪೇಪರ್ 1 ತೊಗೊಳ್ಳೋಣ. ಪೇಪರ್ 1ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದರು, ಆಮೇಲೆ ಸಿಲೆಬಸ್ಸಲ್ಲಿ ಇಟ್ಟಿದ್ದೇ ಬಂದಿದೆಯಾ ಅಥವಾ ಬೇರೆದೇನಾದರೂ ಬಂದಿದೆಯಾ ನೋಡೋಣ. ಅದ್ರ ಬಗ್ಗೆ ಗೊತ್ತಾದರೆ ನಮಗೆ ಇನ್ನೂ ಯಾವ ರೀತಿಯೂ ತಯಾರಿ ಮಾಡ್ಬೋದು ಅಂತ. ಎಕ್ಸಾಂಪಲ್, ನಮಗೆ ಪೇಪರ್ 1ನಲ್ಲಿ 5 ವಿಭಾಗ ಮಾಡಿದ್ದಾರೆ, 5 ಪಾರ್ಟ್ ಇದೆ. ಮೊದಲನೇ ಪಾರ್ಟಲ್ಲಿ ಕನ್ನಡ ಭಾಷೆಯ ಚರಿತ್ರೆ ಅಂತ ಇದೆ. ಓಕೆ, ಸೊ ನಮಗೆ ಸಿಲೆಬಸ್ಸಲ್ಲೇ ಕೊಟ್ಟಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ ಕೇಳಿದಾಗ ಅಲ್ಲಿ ಮೊದಲನೇದಾಗಿ ಪ್ರಶ್ನೆ ಬರುತ್ತೆ, ಭಾಷೆ ಎಂದರೆ ಏನು ಅಂತಲೇ ಇದೆ. ಭಾಷೆ ಎಂದರೇನು ಅಂತ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕನ್ನಡ ಭಾಷೆಯ ಚರಿತ್ರೆಯಲ್ಲಿ ಭಾಷೆ ಎಂದರೇನು ಅಂತ ಇದೆ. ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳು ಅಂತ ಎರಡನೇದಿದೆ. ಭಾಷೆ ಎಂದರೇನು, ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳು, ಇದೆಲ್ಲಿ ಸಿಲೆಬಸ್ಸಲ್ಲೇ ಇದೆ ಇದೆಲ್ಲ. ಒಂದನೇದು ಭಾಷೆ ಎಂದರೇನು, ಎರಡನೇದು ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳು, ಮೂರನೇದು ದ್ರಾವಿಡ ಭಾಷಾ ಕುಟುಂಬ. ದ್ರಾವಿಡ ಭಾಷಾ ಕುಟುಂಬ ಕುರಿತು ಬರೀರಿ ಅಂತ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ, ಅಥವಾ ಅದರ ಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಇದೆ. ಕನ್ನಡ ಭಾಷೆಯ ಪ್ರಾಚೀನತೆ. ಸೊ ನಮಗೆ ಇವೆಲ್ಲ ಸಿಲೆಬಸ್ಸಲ್ಲಿ ಇದೆ. ನಾವು ಸಿಲೆಬಸ್ ಸುಮಾರು ಸಲ ನೋಡಲ್ಲ. ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇರೆ ಇನ್ಯಾರೋ ಏನೋ ನೋಟ್ಸ್ ಕೊಟ್ಟಿರ್ತಾರೆ, ಕ್ಲಾಸ್ ಮಾಡಿರ್ತಾರೆ, ಅವ್ರು ಹೇಳಿರ್ತಾರೆ, ಮುಗಿದೈತೆ ಅಷ್ಟೇ ಅಂತ ಸುಮ್ಮನೆ ಆಗ್ಬಿಟ್ಬಿಡ್ತೀವಿ. ಒಂದು ಸಲ ಸಿಲೆಬಸ್ ತೆಗೆದು ನೋಡಿ, ಗೊತ್ತಾಗುತ್ತೆ ನಿಮಗೆ. ಭಾಷೆ ಎಂದರೇನು, ಭಾಷೆಯ ಸಾಮಾನ್ಯ ಲಕ್ಷಣಗಳು ಅಂತಿದೆ, ದ್ರಾವಿಡ ಭಾಷೆ ಬಗ್ಗೆ ಇದೆ, ಕನ್ನಡ ಭಾಷೆ ಪ್ರಾಚೀನತೆ ಅಂತ ಯಾವುದು ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ಭಾಷೆಯ ವಿವಿಧ ಹಂತಗಳು ಅಂತಲೂ ಸಿಲೆಬಸ್ ಇದೆ. ವಿವಿಧ ಹಂತಗಳು ಅಂತ ಹಂತಗಳು. ಆಮೇಲೆ ಉಪಭಾಷೆಗಳ ಬಗ್ಗೆ ಇದೆ, ಉಪಭಾಷೆಗಳು. ಆಮೇಲೆ ಪ್ರಾದೇಶಿಕ ಭಾಷೆಗಳ ಬಗ್ಗೆ ಇದೆ, ಪ್ರಾದೇಶಿಕ ಭಾಷೆಗಳು. ಆಮೇಲೆ ಶಬ್ದಾರ್ಥ ಬದಲಾವಣೆ, ಸ್ವೀಕರಣ, ಅಥವಾ ನೀವು ಭಾಷಾ ಸ್ವೀಕರಣ ಅಂತ ಇದೆ. ಸೊ ಇವೆಲ್ಲನೂ ಸಿಲೆಬಸ್ಸಲ್ಲಿ ಒಂದು ಭಾಷಾಶಾಸ್ತ್ರ ಅಂತ ಒಂದು ಟಾಪಿಕ್ ಇದು, ಮೇನ್ ಟಾಪಿಕ್ ಇದು. ಸೊ ಇದರಲ್ಲಿ ನಮಗೆ ಈ ರೀತಿ ಸಿಲೆಬಸ್ಸಲ್ಲಿ ನಾವು ಡಿಕೋಡ್ ಮಾಡಿದ್ರೆ ಇಷ್ಟು ಅಂಶಗಳು ಬರುತ್ತೆ. ಇನ್ನೂ ಬರುತ್ತೆ ಏನಂದರೆ ಕನ್ನಡ ಭಾಷೆ ಬೆಳವಣಿಗೆ ಅಥವಾ ಧ್ವನಿ ವಿಜ್ಞಾನ, ಧ್ವನಿ ಬಗ್ಗೆ. ಸೊ ಇವೆಲ್ಲದರಲ್ಲೂ ನೀವು ಕೇವಲ ಒಂದು 5 ವರ್ಷ ಪ್ರಶ್ನೆಗಳು ಇಟ್ಕೊಳ್ಳಿ. 5 ವರ್ಷದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಥವಾ ಭಾಷಾಶಾಸ್ತ್ರ ಬಗ್ಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಅಂತ ನೀವು ನೋಡಿಬೇಕಾದ್ರೆ ಇಷ್ಟರಲ್ಲೇ ಇರುತ್ತೆ. ಇವೇ ಬೇರೆ ಇದ್ರ ಬಿಟ್ಟು ಬೇರೆ ಯಾವುದು ಕೇಳಿದಾರಾ? 5 ವರ್ಷ ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿ, ಆಲ್ಮೋಸ್ಟ್ ನಿಮಗೆ ಇದರಲ್ಲೇ ಇರುತ್ತೆ. 99% ಆಲ್ರೆಡಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವನ್ ಕ್ವಶನ್ಗಳು ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ಸಲ್ಲಿ. ಸಿಲೆಬಸ್ಸಲ್ಲೇ ಕ್ವಶನ್ ಇದೆ. ಆಮೇಲೆ ಕ್ವಶನ್ ಪೇಪರಲ್ಲಿ ಕೂಡ ಮತ್ತು ಅಲ್ಲೂ ಅದೇ ಇದೆ. 2 ಸಲ ನಮಗೆ ಇಲ್ಲಿ ಪ್ರೂಫ್ ಆಗಿ ತೋರಿಸ್ತಾ ಇದ್ರ ಅಂದಮೇಲೆ ನಾವು ಯಾಕೆ ಇದಕ್ಕೆ ಸ್ಟ್ಯಾಂಡರ್ಡ್ ಆನ್ಸರ್ಗಳು ರೆಡಿ ಮಾಡ್ಕೊಂಡು ಇಟ್ಕೊಳಕ್ಕಾಗಲ್ಲ? ಇಟ್ಕೊಂಡು ನಾವು ಎಸ್ಪೆಷಲಿ ಭಾಷಾಶಾಸ್ತ್ರದಲ್ಲಿ ಮ್ಯಾಥಮೆಟಿಕ್ಸ್ ಥರ ಇದು ಇಲ್ಲಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಬಿಟ್ರೆ ನಮಗೆ 10ಕ್ಕೆ 8 ಮಾರ್ಕ್ಸ್ ಎಲ್ಲ ತೆಗಿಬೋದು. ಇಲ್ಲಿ 20ಕ್ಕೆ 15 ಮಾರ್ಕ್ಸು 16 ಮಾರ್ಕ್ಸ್ ಕೂಡ ತೆಗಿಬೋದು. ಇವನ್ ಕರ್ನಾಟಕದಲ್ಲಿರುವಂಥ ಭಾಷಾ ತಜ್ಞರು ಅಂತ ಏನಿರ್ತಾರಲ್ಲ ಅವರು ಕೂಡ ಹೇಳಿರೋಂಥದ್ದು ಇದು. ಇವನ್ ಅವ್ರು UPSC ವ್ಯಾಲ್ಯೂಯೇಷನ್ ಮಾಡಬೇಕು ಹೋದಾಗ ಈ ರೀತಿ ನಮ್ಗೆ ಆನ್ಸರ್ ಸಿಕ್ಕರೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಕೂಡ ಅವರೇ ಹೇಳಿದ್ದಾರೆ. ಸೊ ನೋಡಿ, ಈ ಎಕ್ಸಾಂಪಲ್ 2025 ಪೇಪರ್ ನೋಡೋಣ. 50 ಮಾರ್ಕ್ಸ್ ಕೇಳಿದ್ದಾರೆ. ನಾವು ಇಲ್ಲಿ ಸಿಲೆಬಸ್ ಇದೆ ಹೇಳಿದ್ನಲ್ಲ, ಇಲ್ಲಿ ಇದು ಸಿಲೆಬಸ್ಸು ಜೊತೆಯಲ್ಲಿ 2025ನೇ ಕ್ವಶನ್ ಪೇಪರ್. ಫಸ್ಟ್ ಕ್ವಶನ್ನೇ ಭಾಷೆ ಎಂದರೇನು. ಇಲ್ಲಿ ನೋಡಿ ಸಿಲೆಬಸ್ಸಲ್ಲಿ ಏನಿದೆ, ಭಾಷೆ ಬಗ್ಗೆನೇ ಇದೆ, ಭಾಷೆ ಎಂದರೇನು. ಸೆಕೆಂಡ್ ಕ್ವಶನ್ ಕನ್ನಡ ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳು. ಇಲ್ಲೇನಿದೆ ಸೆಕೆಂಡ್ ಪಾಯಿಂಟು, ಭಾಷೆಯ ಸಾಮಾನ್ಯ ಗುಣಲಕ್ಷಣಗಳು. ಫಸ್ಟು ಸೆಕೆಂಡ್ ಸಿಲೆಬಸ್ ಇರುವಂಥ 2 ಇಲ್ಲೇ ಕೇಳಿದ್ದಾರೆ. ಸೇಮ್ ಕ್ವಶನ್ 2. ಮೂರನೇ ನೋಡಿ, ಚಾರಿತ್ರಿಕ ಬೆಳವಣಿಗೆಯಲ್ಲಿ ಕನ್ನಡ ಭಾಷೆಯಲ್ಲಿ ಕಂಡುಬರುವ ಅರ್ಥ ಬದಲಾವಣೆಯನ್ನು ಧ್ವನ್ಯಾತ್ಮಕ ನೆಲೆಯಲ್ಲಿ ವಿವರಿಸಿ ಅಂತ ಇದೆ. ಚಾರಿತ್ರಿಕ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಕನ್ನಡ ಭಾಷೆಯ ವಿವಿಧ ಹಂತಗಳು. ಸೊ ಹಂತಗಳನ್ನು ಚಾರಿತ್ರಿಕ ಅಂತ ಹೇಳ್ತೀವಿ. ಅಂದರೆ ಐತಿಹಾಸಿಕವಾಗಿ ಅಥವಾ ಇತಿಹಾಸ, ಕನ್ನಡ ಭಾಷೆ ಬೆಳೆದು ಬಂದ ಬಗ್ಗೆ, ಪೂರ್ವಗನ್ನಡ ಹಿಡ್ಕೊಂಡು ಹೊಸಗನ್ನಡವರೆಗೂ ಈ 3 ಪ್ರಶ್ನೆಗಳು ನಮಗೆ ಸಿಲೆಬಸ್ಸಲ್ಲೇ ಮೆನ್ಷನ್ ಮಾಡಿದರೆ. ಜೊತೆಯಲ್ಲಿ 2019ರಿಂದ ನೀವು 24ವರೆಗೆ ನೋಡಿದ್ರೆ ಇವೇ ನಿಯರ್ಲಿ ಹತ್ತಿರ 3 ಸಲ ರಿಪೀಟ್ ಆಗಿದ್ದಾವೆ. ಭಾಷೆ ಅಂದರೆ ಏನು ಅಂತ ಮುಂಚೆನೇ 5 ವರ್ಷದಲ್ಲೇ 3 ಸಲ ಕೇಳಿದ್ದಾರೆ. ಕನ್ನಡ ಭಾಷೆ ಗುಣಲಕ್ಷಣಗಳು, ಸ್ವರೂಪಗಳು ಅಂತ ಇದನ್ನು 3 ಸಲ ಕೇಳಿದ್ದಾರೆ. ಇದನ್ನು ಅಷ್ಟೇ 3 ಸಲ ಕೇಳಿದ್ದಾರೆ. ಇಷ್ಟೆಲ್ಲ ಪ್ರೂಫ್ ಇದೆ, ಇಷ್ಟೆಲ್ಲ ನಮಗೆ ಸಿಲೆಬಸ್ಸಲ್ಲಿದೆ, ಇಷ್ಟೆಲ್ಲ ನಮಗೆ ಕ್ವಶನಿಂಗ್ ಇದೆ ಅಂತ ಹೇಳಿದ್ಮೇಲೆ ಇದಕ್ಕೆ ನಾವು 10 ಅಂಕಗಳಿಗೆ 150 ಪದಗಳಲ್ಲಿ ಕಂಟೆಂಟನ್ನು ಹುಡುಕಿ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ಳೋಕೆ ಯಾಕಾಗಲ್ಲ. ಆಮೇಲೆ 20 ಅಂಕಗಳಿಗೆ 250 ಪದಗಳಲ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಯಾರಿಗೆ ತೋರಿಸಿದ್ರು ಕೂಡ ಇದಕ್ಕೆ 20ಕ್ಕೆ
14ರಿಂದ 15 ಮಾರ್ಕ್ಸ್ ಕೊಡಲೇಬೇಕು, ಚಾನ್ಸೇ ಇಲ್ಲ ಅದಕ್ಕಿಂತ ಕಮ್ಮಿ ತೊಗೊಳಕ್ಕೆ ಅನ್ನೋ ಥರ ಆನ್ಸರ್ ನೀವು ರೆಡಿ ಮಾಡಿ ಇಟ್ಕೊಂಡು ಎಕ್ಸಾಮ್ಸಲ್ಲಿ ಬರೆದ್ರೆ ಯಾಕೆ ಮಾರ್ಕ್ಸ್ ಬರಲ್ಲ? ಬಂದೇ ಬರುತ್ತೆ. ಬಟ್ ಆ ಥರ ನಾವು ಮಾಡ್ತಾ ಇಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಅದೇ ನೋಟ್ಸ್, ಭಾಷೆ ಬಗ್ಗೆ, ಅದ್ರ ಬಗ್ಗೆ, ಲಕ್ಷಣಗಳ ಬಗ್ಗೆ ಸಮ್ಮರಿ ಥರ ಫುಲ್ ಹಿಂಗೆ ಓದ್ಕೊಂಡು ಹೋಗ್ಬಿಡ್ತೀವಿ. ಆಮೇಲೆ ಎಕ್ಸಾಮಲ್ಲಿ ಹೋಗ್ಬೇಕು, ಉದಾಹರಣೆಗಳು ನೆನಪು ಬರಲ್ಲ. ಇಲ್ಲಿ ಉದಾಹರಣೆಗಳ ಬಗ್ಗೆ ಸಹಿತ ಕೇಳಿದ್ದಾರೆ, ನಾವು ಬರೀ ಸಾಮಾನ್ಯ ಲಕ್ಷಣಗಳ ಬಗ್ಗೆ ಅಷ್ಟೇ ನೋಡಿರ್ತೀವಿ. ಸೊ ಇದಕ್ಕೆ ನೋಡಲ್ಲ. ಸೊ ಇದೇ ರೀತಿ ನೀವು ಕ್ವಶನ್ ಹಾಕೊಂಬರ್ದಾಗ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ ಹೇಗೆ ಓದಬೇಕು ಅಂತೆಲ್ಲ. ಓಕೆ, ಸೊ ಇದು ಪ್ರೂಫು ಹೇಗಿದೆ ಅಂತ. ಸಿಲೆಬಸ್ ಇಲ್ಲಿದೆ, ಜೊತೆಯಲ್ಲಿ ಪ್ರಶ್ನೆಗಳು ಅದೇ ರೀತಿ ಕ್ರೋನಾಲಜಿಕಲ್ ಕೇಳ್ದಂಗೆ ಕೇಳಿದ್ದಾರೆ ನೋಡಿ. ಇವೆರಡು ಆರಾಮ್ಸಾಗಿ ನೀವು ತೆಗಿಬೋದ ಮಾರ್ಕ್ಸ್. ಇಲ್ಲಿ ಯಾಕೆ ಕೊಡಲ್ಲ ಮಾರ್ಕ್ಸು? 10ಕ್ಕೆ 6, ಇಲ್ಲಿ 10, ಅಟ್ಲೀಸ್ಟ್ 14 ಮಾರ್ಕ್ಸ್ ತೆಗೆದ್ರು ಕೂಡ ಎಲ್ಲದರಲ್ಲೂ ಟೋಟಲ್ ನಮ್ಗೆ 19 ಕ್ವಶನ್ ಬರುತ್ತೆ. 10 ಅಂಕಗಳಿಗೆ 13 ಕ್ವಶನ್ಸ್ ಇರುತ್ತೆ, 20 ಅಂಕಗಳಿಗೆ 6 ಕ್ವಶನ್ಸ್ ಇರುತ್ತೆ. 6ಕ್ಕೆ ನೀವು 14 ತೊಗೊಳ್ತಾರನೋ, 10 ಮಾರ್ಕ್ಸಿಗೆ ನೀವು 6 ತೊಗೊಳ್ತಾರನೋ ಆದರೆ ನಮಗೆ 320+ ಈಸಿಯಾಗಿ ಆಗುತ್ತೆ. ಯಾಕಾಗಲ್ಲ? ಸೊ ಈ ರೀತಿ ನೀವು ಆನ್ಸರ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಮುಂದೆ ನೋಡೋಣ. ಕನ್ನಡ ಸಾಹಿತ್ಯ ಬಗ್ಗೆ ಇದೆ. ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರುತ್ತೆ, 2ನೇ ಟಾಪಿಕ್ ಇದು. ಭಾಷಾಶಾಸ್ತ್ರದಲ್ಲಿ ಈ ಸಲ ನಮಗೆ 50 ಮಾರ್ಕ್ಸ್ ಕೇಳಿದರು. ಸೊ ಕನ್ನಡ ಸಾಹಿತ್ಯ ಚರಿತ್ರೆ ನೋಡೋಣ. ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಿದ್ರೆ ಇದು ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ನಮಗೆ ಮಧ್ಯಕಾಲೀನವರೆಗೂ ಅಥವಾ ಆಧುನಿಕ ಕನ್ನಡ ಸಾಹಿತ್ಯಕ್ಕಿಂತ ಮುಂಚೆ ಬರುತ್ತಲ್ಲ ಅದನ್ನು ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಥವಾ ಪ್ರಾಚೀನ ಸಾಹಿತ್ಯ ಅಂತ ಹೇಳ್ಬೋದು ಕೂಡ. ಇಲ್ಲಿ ಹಳೆಗನ್ನಡ ಹಿಡ್ಕೊಂಡು ನಡುಗನ್ನಡ ಹಿಡ್ಕೊಂಡವ್ರಿಗೆ ಬರುತ್ತೆ. ಓಕೆ, ಆ್ಯಕ್ಚುಲಿ ನಮಗೆ ಪಂಪ ಎಲ್ಲನೂ ಬರೋದಿಲ್ಲ. ಪಂಪನಿಂದ ರತ್ನಾಕರವರೆಗೂ, ರತ್ನಾಕರ ವರ್ಣಿ ಇದನ್ನೆಲ್ಲ ಅಲ್ಲಿವರೆಗೂ. ಪಂಪನ ಇಲ್ಲಿ ಆದಿಪುರಾಣ ಇದೆ. ನಾವು ಸಮಗ್ರವಾಗಿ ನೋಡೋಣ. ಪಂಪನ ಆದಿಪುರಾಣ ಬರುತ್ತೆ, ವಿಕ್ರಮಾರ್ಜುನ ವಿಜಯ ಅಂತ ಬರುತ್ತೆ. ಭರತೇಶ ವೈಭವ ಇದೆ ರತ್ನಾಕರ ವರ್ಣಿದು. ಜೊತೆಯಲ್ಲಿ ವಡ್ಡಾರಾಧನೆ ಕೃತಿ ವಡ್ಡಾರಾಧನೆ ಕೃತಿ ಇದೆ ನಮಗೆ ಹಳೆಗನ್ನಡದಲ್ಲಿ. ವಡ್ಡಾರಾಧನೆ ಇದೆ. ಜನ್ನನ ಯಶೋಧರ ಚರಿತ್ರೆ ಬರುತ್ತೆ. ಓಕೆ, ಸೊ ನಾನು ಇಲ್ಲಿ ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ, ಸಮಗ್ರವಾಗಿ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಇಲ್ಲಿ ಕೂಡ ಡಿವೈಡ್ ಆಗುತ್ತೆ. ಜನ್ನ ಬರ್ತಾನೆ, ನಾಗಚಂದ್ರ ಬರ್ತಾರೆ, ಆಮೇಲೆ ವಚನ ಸಾಹಿತ್ಯ ಬರುತ್ತೆ, ವಚನ ಸಾಹಿತ್ಯ. ಸೊ ವಚನ ಸಾಹಿತ್ಯ ಬರುತ್ತೆ. ಅದ್ರ ಜೊತೆಲಿ ಹರಿಹರ ರಾಘವಂಕನ್ ಕೂಡ ಇಲ್ಲೇ ಬರ್ತಾರೆ. ಸೊ ಇವರೆಲ್ಲರೂ ನಮಗೆ ಸಿಲೆಬಸ್ಸಲ್ಲಿ ಮೆನ್ಷನ್ನೇ ಮಾಡಿದ್ದಾರೆ. ಎಲ್ಲರದು ಇದೆ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕಮಾದೇವಿ, ಯಲ್ಲಮಪ್ರಭು, ಜೇಡರ ದಾಸಿಮಯ್ಯ, ಮತ್ತೆ ಅಲಕ್ಷಿತ ವಚನಕಾರ ಬರ್ತಾರೆ, ವಚನಕಾರ್ತಿಯರಿದ್ದಾರೆ ಸುಮಾರು ಜನ. ಸೊ ಇಷ್ಟೆಲ್ಲ ನಮಗೆ ಸಿಲೆಬಸ್ಸಲ್ಲಿ ಕೊಟ್ಟಿದ್ದರಿಂದ ನಾವು ಇವ್ರನ್ನೆಲ್ಲ ಓದ್ಕೊಳ್ಳೇಬೇಕಾಗುತ್ತೆ. ಓದ್ಕೊಂಡು ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ, ನೋಡೋಣ. 2025 ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 90 ಮಾರ್ಕ್ಸ್ ಬಂದಿದೆ. 90 ಮಾರ್ಕ್ಸಿಗೆ ಯಾವುದು ನಮಗೆ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಬಂದಿದೆ. ಅಂದರೆ 10ನೇ ಶತಮಾನದಿಂದ ನಮಗೆ ರತ್ನಾಕರ ಅಥವಾ 16ನೇ ಶತಮಾನವರೆಗೂ ಅಥವಾ 18ನೇ ಶತಮಾನವರೆಗೂ ಆಧುನಿಕ ಕನ್ನಡ ಸಾಹಿತ್ಯ ಪ್ರಾರಂಭವಾಗೋಕ್ಕಿಂತ ಮುಂಚೆವರೆಗೂ. ಸೊ ಅಲ್ಲಿ 90 ಮಾರ್ಕ್ಸ್ ಕೇಳಿದ್ದಾರೆ. ಪ್ರತಿಯೊಂದರೂ ಕೂಡ ಇಲ್ಲಿ ಸಿಲೆಬಸ್ಸಲ್ಲಿ ಯಾವ್ಯಾವ ಅಂಶಗಳಿದೆ ಅದೇ ಪ್ರಶ್ನೆ ಬರುತ್ತೆ. ಇವನ್ ಪ್ರಶ್ನೆಗಳು ಕೂಡ ಏನು ವ್ಯತ್ಯಾಸ ಇರಲ್ಲ, ಒಂಚೂರು ಅದಲು ಬದಲು ಇರ್ಬೋದು ಅಷ್ಟೇ. ನೋಡ್ಬೋದು. ಮೊದಲ ಪ್ರಶ್ನೆ, ಭರತೇಶ ವೈಭವ ಕಾವ್ಯದ ಕುಸುಮಾಂಜಲಿ ಪಾತ್ರ ವೈಶಿಷ್ಟ್ಯ. ಮುಂಚೆ ಭರತೇಶ ವೈಭವನ ಬಗ್ಗೆ ಅಥವಾ ಆದರ್ಶ ಮಾನವ ನೆಲೆಗಳಲ್ಲಿ ಚಿತ್ರಿಸಿ ಅಂತ ಬರೋದು, ಅಥವಾ ಅವನ ವೈಭವದ ಜೀವನ ಬಗ್ಗೆ ಚಿತ್ರಿಸಿ ಅಂತ ಬರೋದು, ಅಥವಾ ಶೃಂಗಾರ ಕಾವ್ಯ ಹೇಗೆ ಅಂತ ಹೇಳಿ ಬರೋದು. ಸೊ ಅವಾಗ ಶೃಂಗಾರ ಕಾವ್ಯ ಅಂತ ಹೇಳಿದ್ರೆ ಅವೆಲ್ಲ ಹೇಳಿದ್ರು ಕೂಡ ಕುಸುಮಾಂಜಲಿ ಪಾತ್ರ ಅನ್ನೋದು ಕೂಡ ಅದರಲ್ಲಿ ಒಂದು ಬರುವಂಥ ಅಂಶನೇ ಆಗಿತ್ತು. ಸೊ ಆನ್ಸರಲ್ಲಿ ಅದನ್ನೇ ಇವಾಗ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಈ ಕ್ವಶನ್ ಮುಂಚೆನೂ ಕೂಡ ಕೇಳಿದ್ರು. ನೀವು ನೋಡ್ಬೋದು, ಹಳೆಯ ಕ್ವಶನ್ ಪೇಪರ್ ತೆಗೆದು ನೋಡಿ. ಕುಸುಮಾಂಜಲಿ ಪಾತ್ರ ನೀವು ಭರತೇಶ ವೈಭವ ಓದ್ತಾ ಇದ್ರಿ ಅಂತ ಹೇಳಿದ್ರೆ ಕುಸುಮಾಂಜಲಿ ಪಾತ್ರ ಬಗ್ಗೆ ನಾವು ನೋಟ್ಸ್ ಅಂದರೆ PYQs ಥರ ಅಂತ ಹೇಳಿದ್ರೆ 150 ಪದಗಳಲ್ಲಿ ಒಂದು, ಆಮೇಲೆ 250 ಸೊ 2 ರೀತಿ ನಾವು ರೆಡಿಮೇಡ್ ಆನ್ಸರ್ ಮಾಡ್ಕೊಳ್ಬೇಕು. ಸೊ ಭರತೇಶ ವೈಭವನ ಎಲ್ಲ ಆಯಾಮಗಳಲ್ಲಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಯಾಕೆ ಆನ್ಸರ್ಸಲ್ಲಿ ಅಥವಾ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ ಬರಲ್ಲ? ಬಂದೇ ಬರುತ್ತೆ. ಚೆನ್ನಾಗಿ ಬರಿಬೋದು ಅವಾಗ. ಆಮೇಲೆ ನೋಡಿ, ವಚನ ಸಾಹಿತ್ಯದಲ್ಲಿ ಕಾಯಕ ಕುರಿತು ಎಷ್ಟೋ ವಚನಗಳು ಓದಿದ್ವಿ. ವಚನ ಸಾಹಿತ್ಯದಲ್ಲಿ ಕಾಯಕ ತತ್ವದ ಮಹತ್ವ. ವಚನ ಸಾಹಿತ್ಯ ತುಂಬ ಇಂಪಾರ್ಟೆಂಟ್. ಅದು ವಚನದ ಬಗ್ಗೆ ನಮಗೆ ಪ್ರತಿ ವರ್ಷ ಪ್ರಶ್ನೆ ಬಂದೇ ಬರುತ್ತೆ, ನಮ್ಗೆ ಗೊತ್ತೇ ಇದೆ. ಇದು ವಚನ ಸಾಹಿತ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಆಗಿರ್ಬೋದು, ಅಥವಾ ಭಕ್ತಿ ಸ್ವರೂಪ ಆಗಿರ್ಬೋದು, ಅಥವಾ ಕಾಯಕ ಬಗ್ಗೆ ಆಗಿರ್ಬೋದು, ದಾಸೋಹ ಬಗ್ಗೆ ಆಗಿರ್ಬೋದು, ಅಥವಾ ಸಂಸಾರ ಬಗ್ಗೆ ಆಗಿರ್ಬೋದು. ಈ ರೀತಿ ಸುಮಾರು ಬೇರೆ ಬೇರೆ ನೆಲೆಯಲ್ಲಿ ನಮಗೆ ಪ್ರಶ್ನೆಗಳು ವಚನ ಸಾಹಿತ್ಯದಿಂದ ಬರುತ್ತೆ. ಯಾಕಂದರೆ ಹೆಚ್ಚಿನ ಪ್ರಶ್ನೆಗಳು ಇಲ್ಲಿ ಕೇಳೋದ್ರಿಂದ ನಾವು ಹಲವಾರು ನೆಲೆಯಲ್ಲಿ ಅದನ್ನು ನೋಡ್ಕೋಬೇಕಾಗುತ್ತೆ. ಕಾಯಕ ತತ್ವ ಅಂತ ಹೇಳಿ ನಮ್ಗೆ ಗೊತ್ತೇ ಇದೆ. ಆಯ್ದ ಕಿಲಕಮ್ಮ, ಮಾರಯ್ಯ ಆಗಿರ್ಬೋದು,
ಬಸವಣ್ಣರಾಗಿರ್ಬೋದು, ಸುಮಾರು ವಚನಕಾರರು ಕಾಯಕದ ಬಗ್ಗೆ ಹೇಳಿದ್ದಾರೆ. ಕಾಯಕ ಕೈಲಾಸ ಅಂತಲೇ ಬರುತ್ತೆ, ಫೇಮಸ್ ಕೋಟ್ ಅದು. ಶಿವಶರಣರು ಏನಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅಂತಲೇ ಅವರು ಮೂಲ ವಾಕ್ಯ. ಇಲ್ಲಿ ಅವ್ರು ಯಾವುದೇ ರೀತಿಯ ಜಾತಿ ಧರ್ಮ ಮೇಲು ಕೀಳು ಅದನ್ನೆಲ್ಲನೂ ಬಿಟ್ಬಿಟ್ಟು ಅವರು ಕಾಯಕ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು ಅಂತ ನಾವು ನೋಡ್ಬೋದು. ಯಾವುದು ವಚನ ಸಾಹಿತ್ಯದ ಬಗ್ಗೆ. ನೋಡಿ, ಕನಕದಾಸರ ಬಗ್ಗೆ, ಕೀರ್ತನ ಬಗ್ಗೆ ಪ್ರತಿ ವರ್ಷ ಪ್ರಶ್ನೆ ಇದೆ. ಸಾಮಾಜಿಕ ಪ್ರಜ್ಞೆ ಅಂತ ಮುಂಚೆನೂ ಇತ್ತು, ಇವಾಗಲೂ ಕೇಳಿದ್ದಾರೆ. ಪಂಪ ಭಾರತದಂತೂ ನಮಗೆ ಸಿಲೆಬಸ್ಸಲ್ಲಿದೆ, ಮತ್ತೆ ಕೇಳ್ತಾರೆ. ದ್ರೌಪದಿಯ ಮಾನಭಂಗ ಸಂದರ್ಭದಲ್ಲಿ ಅಂತ ಆ ಥರ. ಸೊ ಹೀಗೆ ಮುಂದೆ ನೋಡ್ಬೋದು. ಮಧ್ಯಕಾಲೀನ ಭಾರತ ಭಕ್ತಿ ಪರಂಪರೆ ಹಿನ್ನೆಲೆಯಲ್ಲಿ ಕನ್ನಡದ ದಾಸ ಸಾಹಿತ್ಯದ ಸ್ವರೂಪವನ್ನು ವಿವೇಚಿಸಿ. ಮತ್ತೆ ದಾಸ ಸಾಹಿತ್ಯ ಬಗ್ಗೆ ಪ್ರಶ್ನೆ ಬಂದಿದೆ, ಅದರಲ್ಲಿ ಭಕ್ತಿ ಪರಂಪರೆ ಬಗ್ಗೆ ಕುರಿತು ಇದೆ. ಅದು ಮಧ್ಯಕಾಲೀನ ಭಾರತದ ಪರಂಪರೆಯಲ್ಲಿ ನಮ್ಮ ಕನ್ನಡ ದಾಸ ಸಾಹಿತ್ಯದ ಸ್ವರೂಪ ಹೇಗಿತ್ತು ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಗಳು ಏನು ದಾಸ ಸಾಹಿತ್ಯ ಅಂತ ಹೇಳಿದ್ರೆ ಸಮಗ್ರ ಓದ್ಕೊಂಡು, ಅಥವಾ ನಮಗೆ ಕನಕದಾಸರಿದ್ದಾರೆ, ಪುರಂದಾಸರಿದ್ದಾರೆ, ಆಮೇಲೆ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಆಮೇಲೆ ಜೊತೆಯಲ್ಲಿ ಕನಕದಾಸರ ಜನಪ್ರಿಯ ಕನಕ ಸಂಪುಟ ಅಂತ ಕೂಡ ನಮಗೆ ಪಠ್ಯಪುಸ್ತಕ ಇದೆ. ಸೊ ಇವೆಲ್ಲ ಆಧಾರದ ಮೇಲೆ ನಾವು ಅದನ್ನು ವಿವರಣೆ ಮಾಡಬೇಕಾಗುತ್ತೆ. ಸೊ ಇದಕ್ಕೂ ನೀವು ಆನ್ಸರ್ ರೆಡಿ ಮಾಡಿಕೊಂಡ್ರೆ, ನೀವು ಆಲ್ಮೋಸ್ಟ್ ಹಳೆ ಕ್ವಶನ್ ಪೇಪರ್ ನೋಡಿದಾಗ ಇದಕ್ಕೂ ಕೂಡ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ನೀವು ರೆಡಿಮೇಡ್ ಆನ್ಸರ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಅಂಕ ಸಿಗ್ತದೆ. ಆಮೇಲೆ ಕುಮಾರವ್ಯಾಸ ರೂಪಕ ಸಾಮ್ರ ಚಕ್ರವರ್ತಿ. ಸೊ ನಮಗೆ ಸ್ಟಾರ್ಟಿಂಗ್ ನಾವು ಕುಮಾರವ್ಯಾಸ ಓದೋಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನಾವು ಆಲ್ಮೋಸ್ಟ್ ನಾವು ಅವನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಏನಕ್ಕೆ ಕರಿತೀವಿ, ಯಾಕೆ ಕರಿತೀವಿ, ಅವ್ರು ಬಳಸುವಂಥ ಪದಗಳು ಹೇಗೆ, ದೇಸೀಯತೆ ಯಾವ ರೀತಿ ಯೂಸ್ ಮಾಡ್ತಾ ಇರ್ತಾನೆ, ಅವನ್ನ ವಾಚಾಳಿ ಕವಿ ಅಂತ ಕರಿತೀವಿ. ಆಮೇಲೆ ಕುವೆಂಪುರು ಕೂಡ ಒಂದು ಕಡೆ ಹೇಳ್ತಾರೆ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗೋದು ಅಂತ. ಸೊ ಏನಕ್ಕೆ ಇವೆಲ್ಲ ಅಂಥ ಪದಗಳನ್ನೆಲ್ಲ ಬಳಸಬೇಕಾಗುತ್ತೆ. ಸೊ ಇದು ಕೂಡ ಹೊಸದೇನಿಲ್ಲ. 20 ಅಂಕಗಳಿಗೆ ನೀವು ಆರಾಮಾಗಿ ಬರಿಬೋದು. ಇದನ್ನು 10 ಅಂಕಗಳಿಗೆ ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ನಾವು ಇನ್ನೊಂದು ಸಲ ನಾವು ಇದಕ್ಕೆ ಸರಿಯಾದ ರೀತಿಯ ಮಾದರಿ ಉತ್ತರವನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ನೆಕ್ಸ್ಟ್ ಮುಂದಿನ ಸಲ ಕೇಳಬೇಕಾದ್ರೆ 10 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸುಮಾರು ಸಲ 10 15 ಅಥವಾ 20 ಕೇಳ್ತಾರೆ, 20 10 ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಪದಗಳ ಮಿತಿಯಲ್ಲಿ ಬರೆಯೋದಂಥದ್ದು ಅಷ್ಟೇ ಚಾಲೆಂಜಿಂಗ್, ಇಲ್ಲಿ ಬೇರೆ ಏನಿಲ್ಲ. ಸೊ ನೀವು ಕಂಟೆಂಟ್ನ ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಪ್ರಶ್ನೆ ಕೂಡ ಕಷ್ಟ ಅನಿಸೋಲ್ಲ. ಓಕೆ. ಸೊ ಆಮೇಲೆ ನೋಡ್ಬೋದು, ಹರಿಶ್ಚಂದ್ರ ಕಾವ್ಯ ಬೈ ಫಿಕ್ಸ್ ಕ್ವಶನ್. ಸೊ ಎಲ್ಲದರಿಂದ ಒಂದೊಂದಿದೆ ನೋಡಿ. ಭರತೇಶ ವೈಭವ, ವಚನ ಸಾಹಿತ್ಯ, ಕನಕದಾಸರ ಬಗ್ಗೆ, ಪಂಪ ಭಾರತ, ಮಧ್ಯಕಾಲ ಅಂದರೆ ಪ್ರಾಚೀನ ಸಾಹಿತ್ಯದಿಂದ ಹಿಡ್ಕೊಂಡು ನಡುಗನ್ನಡವರೆಗೂ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ಮುಂಚೆನೇ ಕೇಳಿದರು, ಇವಾಗಲೂ ಕೇಳ್ತಾ ಇದ್ದಾರೆ. ನುಡಿದಂತೆ ನಡೆದುಕೊಂಡ ರೀತಿಯನ್ನು ವಿವೇಚಿಸಿ ಅಂತ ಅಷ್ಟೇ ಇದೆ. ಮುಂಚೆ ಅಂದರೆ ಹರನಂದ್ರೆ ಸತ್ಯ, ಸತ್ಯ ಅಂದರೆ ಹರ ಅಂತ ಅದ್ರ ಬಗ್ಗೆ ವಿವೇಚಿಸಿ ಅಂತ ಕೇಳ್ತಾ ಇದ್ರೆ, ಇವಾಗ ನುಡಿದಂತೆ ನಡೆದುಕೊಂಡ ರೀತಿ ಅಂದರೆ ಅದೇ ಅಲ್ವಾ. ಸೊ ನುಡಿದಂತೆ ನಡೆಯ ಅಂತ ಹೇಳಿದ್ರೆ ಅವ್ನು ಸತ್ಯನೇ ಹೇಳ್ತಾ ಇದ್ದ, ಸತ್ಯ ಆದಂತಾನೆ ನಡೀತಾ ಇದ್ದ ಅನ್ನೋದೇ ಇದೆ, ಬೇರೆ ಏನೂ ಇಲ್ಲ. ಪ್ರಶ್ನೆ ಕೇಳುವಂತಹ ಇದು ಅಷ್ಟೇ ಚೇಂಜಸ್ ಇದೆ ಹೊರತು ಕಂಟೆಂಟು ಒಂದೇ ರೀತಿ ಇರುತ್ತೆ, ಅಷ್ಟೊಂದು ತುಂಬ ಡಿಫ್ರೆಂಟ್ ಆಗಿರಲ್ಲ. ಸೊ ಸುಮಾರು ಜನ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ಇದು ಯಾವುದೋ ಹೊಸ ಕ್ವಶನ್ ಬಂದಿರ್ಬೋದಲ್ಲ ಅಂತ. ನಮ್ಗೆ ಹರಿಶ್ಚಂದ್ರ ಕಾವ್ಯ ಅಂತ ಇಟ್ಟಿದ್ದಾರೆ, ಹರಿಶ್ಚಂದ್ರ ಕಾವ್ಯದಲ್ಲಿ ನಾವು ಓದಿದ್ದೀವಿ, ಜೊತೆಲಿ ಪ್ರಶ್ನೆಗಳು ನೋಡಿದ್ವಿ, ಅದ್ರ ತಕ್ಕಂತೆ ನಾವು ಉತ್ತರ ಮಾಡ್ಕೊಂಡಾಗ ನಮಗೆ ಇದೇನು ಹೊಸದೇನಲ್ಲ. ಸೊ ಸ್ಟ್ಯಾಟಿಕ್ 100% ಸ್ಟ್ಯಾಟಿಕ್ ಸಬ್ಜೆಕ್ಟ್ ಅಂದರೆ ಕನ್ನಡ ಸಾಹಿತ್ಯ. ಅದ್ರ ಬಿಟ್ಟು ನಿಮ್ಗೆ ಆಚೆಯಲ್ಲಿ ಕೇಳಲ್ಲ. ಉದಾಹರಣೆ, ಕೆಲವೊಂದು ಸಲ ರನ್ನನ ಗದಾಯುದ್ಧ ಬಗ್ಗೆ ಪ್ರಶ್ನೆ ಬಂದ ಅಂದ್ಕೊಳ್ತಾರೆ, ಇದು ಔಟ್ ಆಫ್ ಸಿಲೆಬಸ್ ಅಂತ. ಇಲ್ಲ. ಓಕೆ. ಸೊ ನಮಗೆ ಪ್ರಾಚೀನ ಪಂಪನಿಂದ ರತ್ನಾಕರ ವರ್ಣಿ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದಾಗ ರನ್ನನ ಕೇಳುವಂಥ ಸಾಧ್ಯತೆ ಇರುತ್ತೆ ಅಂತಲೇ ಅರ್ಥ. ಕವಿರಾಜ ಮಾರ್ಗ ಬಗ್ಗೆನೂ ಕೂಡ ಕೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಮೆನ್ಷನ್ ಮಾಡಿದ್ದಾರೆ, ಅದರ ಅದೊಂದು ಕೂಡ ಭಾಗ ಬರುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಾರೆ ಹೊರತು ನಮಗೆ ಔಟ್ ಆಫ್ ದ ಸಿಲೆಬಸ್ ಅಲ್ಲ ಅದು. ಓಕೆ. ಆಮೇಲೆ ನೆಕ್ಸ್ಟ್ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ನೋಡೋದಾದರೆ, ಆಧುನಿಕ ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ ಹೊಸ ಕನ್ನಡ ಸಾಹಿತ್ಯ ಅಂತ ನೋಡ್ತೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಘಟ್ಟಗಳು ನೋಡ್ತೀವಿ. ಘಟ್ಟಗಳ ಬಗ್ಗೆ ನಮಗೆ ಗೊತ್ತೇ ಇರುತ್ತೆ. ನಮಗೆ ಎಲ್ಲಂತ ಹೇಳಿದ್ರೆ ನವೋದಯದಿಂದ ಸ್ಟಾರ್ಟ್ ಆಗುತ್ತೆ. ನವೋದಯ ಸಾಹಿತ್ಯ ಬರುತ್ತೆ. ತದನಂತರ ಏನು ಬರುತ್ತೆ, ಪ್ರಗತಿಶೀಲ ಬರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಘಟ್ಟ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಹಲವಾರು ಪ್ರಶ್ನೆಗಳು ಪ್ರತಿ ವರ್ಷ ಬಂದೇ ಬರುತ್ತೆ. ಆಚೆಯಿಂದ ಎಲ್ಲೂ ಕೇಳಲ್ಲ, ಇರೋದನ್ನೇ ಕೇಳ್ತಾರೆ. ನವೋದಯ ಇದೆ, ಪ್ರಗತಿಶೀಲ ಇದೆ, ನವ್ಯ ಇದೆ, ಆಮೇಲೆ ದಲಿತ ಬಂಡೆಯ ಸಾಹಿತ್ಯ ಬಗ್ಗೆ ಕೇಳ್ತಾರೆ. ಬಿಟ್ಟರೆ ಸ್ತ್ರೀವಾದಿ ನೆಲೆಯಲ್ಲಿ ವಿವರಣೆ ಮಾಡಿ ಕೇಳ್ತಾರೆ. ಸ್ತ್ರೀ ಸಂವೇದನಾ ಬರುತ್ತೆ, ಮುಸ್ಲಿಂ ಸಂವೇದನಾ ಅಂತ ಬರುತ್ತೆ. ಇದೆಲ್ಲವೂ ಮುಂದುವರೆದ ಭಾಗ ಅಷ್ಟೇ, ಹೊಸದೇನಲ್ಲ. ಲೈಕ್ ಮುಂಚೆ ಯಾವುದೋ ಅನ್ನೋ ಥರ ಏನಲ್ಲ. ಸೊ ಆಲ್ರೆಡಿ ಇರೋದೇ ಕೇಳ್ತಾ ಇರೋವಂಥದ್ದು. ದಲಿತ ಬಂಡೆಯ ಸಾಹಿತ್ಯ ಬರುತ್ತೆ. ಆಮೇಲೆ ಲೈಕ್ ಸ್ತ್ರೀ ಸಂವೇದನೆ ಅಂತ ಹೇಳ್ಬೋದು, ಅಥವಾ ಮುಸ್ಲಿಂ ಸಂವೇದನೆ ಅಂತ ಹೇಳ್ಬೋದು.
ಇದು ಕೂಡ ನಾವು ಮುಂದುವರೆದ ಭಾಗ ಅಂತ ಕರಿತೀವಿ. ಬಟ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಕೇಳಿದ್ರು ಕೂಡ ಇದರಲ್ಲಿ ಕೇಳ್ಬೋದು ಅಷ್ಟೇ. ಅದು ಬಿಟ್ಟು ಆಧುನಿಕ ಕನ್ನಡ ಸಾಹಿತ್ಯ ಬಂದಿರೋದು ಇಲ್ಲಿವರೆಗೆ. ಇವಾಗ ಇದರಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನವೋದಯದಲ್ಲಿ ಈ ರೀತಿ ಕೊಟ್ಟಿದೆ ಅಂತ ಹೇಳಿದ್ರೆ ಅದರ ಪ್ರಭಾವಗಳು ನೋಡ್ಕೋಬೇಕು, ಅದರ ಲಕ್ಷಣಗಳು ನೋಡ್ಕೋಬೇಕು, ಅದರ ಮಿತಿಗಳು ನೋಡ್ಕೋಬೇಕು. ಆಮೇಲೆ ಅದನ್ನು ಕಾವ್ಯದ ನೆಲೆಯಲ್ಲಿ ಒಂದು ಸಲ ಓದಬೇಕಾಗುತ್ತೆ, ಆಮೇಲೆ ಕಥೆಗಳ ನೆಲೆಯಲ್ಲಿ ಓದಬೇಕಾಗುತ್ತೆ, ಆಮೇಲೆ ಕಾದಂಬರಿಗಳ ನೆಲೆಯಲ್ಲಿ ಅಥವಾ ನಾಟಕಗಳ ನೆಲೆಯಲ್ಲಿ. ಬಿಕಾಸ್ ಆಫ್ ನಮಗೆ ಈ ಎಲ್ಲ ಅಂಶಗಳು ಕೂಡ ಪಠ್ಯದಲ್ಲಿದ್ದಾವೆ. ಹೊಸ ಕನ್ನಡ ಕವಿತೆಗಳಂತಲೇ ನಮಗೆ ಪಠ್ಯ ಪುಸ್ತಕ ಇದೆ. ಓಕೆ, ಆಮೇಲೆ ಕಥೆಗಳಿದ್ದಾವೆ, ಸಣ್ಣ ಕಥೆಗಳಿದ್ದಾವೆ, ಆಮೇಲೆ ಕಾದಂಬರಿ ಇದೆ, ನಾಟಕ ಇದೆ. ಇವೆಲ್ಲವೂ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಬರೋದ್ರಿಂದ ನಾವು ಈ ಕಾಲದ ಘಟ್ಟದ ಅನುಗುಣವಾಗಿ ಅವುಗಳನ್ನು ರೆಡಿ ಮಾಡ್ಕೋಬೇಕು. ಸುಮಾರು ಜನ ಅಂತೀವಿ, ಇದು ಯಾವುದೋ ಹೊಸ ಪ್ರಶ್ನೆ ಕೇಳಿದ್ದಾರೆ, ಕಥೆಗಳ ಬಗ್ಗೆ ಆಧಾರದ ಬಗ್ಗೆ ಕೇಳಿ ಅಂತ ಹೇಳಿದ್ದಾರೆ, ನವೋದಯ ಅಂತ ಕೇಳಿದ್ದಾರೆ. ಸೊ ಕತೆ ಬಗ್ಗೆ ಬಿಟ್ಟು ಇದು ಯಾಕೆ ಕೇಳಿದ್ದಾರೆ ಅನ್ನೋ ಥರ ಪ್ರಶ್ನೆ ಇರುತ್ತೆ. ಬಟ್ ಎಲ್ಲವೂ ಇಂಟಿಗ್ರೇಟೆಡ್ ಆಗಿ ನೋಡ್ಕೋಬೇಕು. ಇಲ್ಲಿ ಇಂಟಿಗ್ರೇಟೆಡ್ ಆಗಿ ನೋಡ್ಕೋಬೇಕು. ನವೋದಯ ಸಾಹಿತ್ಯದ ನಿಮಗೆ ಪ್ರೇರಣೆ ಆಗಿರ್ಬೋದು, ಅಥವಾ ಅಲ್ಲ ಧೋರಣೆಗಳಾಗಿರ್ಬೋದು, ಉದ್ದೇಶಗಳಾಗಿರ್ಬೋದು, ಅಥವಾ ಲಕ್ಷಣಗಳಾಗಿರ್ಬೋದು, ಅದು ನಿಮಗೆ ಗೊತ್ತಿದ್ದರೆ ನಾವು ಅದನ್ನು ಕಾವ್ಯದಲ್ಲಾಗಿರ್ಬೋದು, ಕಥೆಗಳಲ್ಲಾಗಿರ್ಬೋದು, ಕಾದಂಬರಿಲಾಗಿರ್ಬೋದು, ಎಲ್ಲದಕ್ಕೂ ಅದರ ತಕ್ಕಂತೆ ಅನುಗುಣವಾಗಿ ಉತ್ತರವನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಘಟ್ಟಗಳು ಆ ರೀತಿ ನಾವು ಓದ್ಕೋಬೇಕಾಗುತ್ತೆ. ಓದ್ಬಿಟ್ಟು ನಾವು ನಮ್ಮ ಕಥೆ, ಕಾದಂಬರಿ, ನಾಟಕಗಳಿಗೆ ನಾವು ಅದರ ತಕ್ಕಂತೆ ಹೊಂದಿಸಬೇಕು. ನೋಡೋಣ, ಈ ಸಲ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಿಂದ 60 ಅಂಕ ಕೇಳಿದರು. ಅದ್ರಲ್ಲಿ ನೋಡ್ಬೋದು ಪ್ರಗತಿಶೀಲ ಸಾಹಿತ್ಯದಲ್ಲಿ ಶೋಷಣೆಯ ಚಿತ್ರಣ. ಸೊ ಇಲ್ಲಿ ಪ್ರಗತಿಶೀಲ ಸಾಹಿತ್ಯ ಅಂತ ಕೇಳಿದ್ದಾರೆ. ನೀವು ಇಲ್ಲಿ ನಮಗೆ ಲಕ್ಷಣ ಗೊತ್ತಿದೆ, ಲಕ್ಷಣ ಗೊತ್ತಾದ್ಮೇಲೆ ಜೊತೆ ನಮ್ಮ ಕಥೆಗಳು ಇಟ್ಟಿದ್ದಾರೆ. ಅಲ್ಲಿ ಸ್ಪೆಸಿಫಿಕ್ ಆಗಿ ಕಥೆಗಳಂತ ಕೊಟ್ಟಿಲ್ಲ, ಆದರೆ ನಮಗೆ ಗೊತ್ತಿರಬೇಕು. ನಾವು ಎಕ್ಸಾಂಪಲ್ ಕೊಡಬೇಕಾದ್ರೆ ಅಥವಾ ನಿದರ್ಶನಗಳಿಗೆ ಅದನ್ನು ಉದಾಹರಣೆಗಳು ಕೊಡಬೇಕಂತ ಹೇಳಿದ್ರೆ ನಾವು ಸಣ್ಣ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ವಿವರಿಸಬೇಕು. ಸೊ ಅಲ್ಲಿ ಶೋಷಣೆ ಚಿತ್ರಣ ಯಾವ ಬರುತ್ತೆ ಅಂತ, ಉದಾಹರಣೆಗೆ ನಾವು ಕೊನೆಯ ಗಿರಾಕಿ ನೋಡ್ತೀವಿ. ನಿರಂಜನ್ ಅವರ ಕೊನೆಯ ಗಿರಾಕಿ ಇದೆ. ಓಕೆ, ಕೊನೆಯ ಗಿರಾಕಿ ಸಣ್ಣ ಕಥೆ ಇದೆ. ಅಲ್ಲಿನ ಬರುವಂತಹ ಮೂಕಿ ಇರ್ತಾಳಲ್ಲ, ಕಾಣಿ ಇರ್ತಾಳಲ್ಲ, ಅವಳ ಶೋಷಣೆ ಚಿತ್ರಣ ಯಾವ ರೀತಿ ಬಂದಿದೆ. ಸೊ ಪ್ರಗತಿಶೀಲ ಸಾಹಿತ್ಯದಲ್ಲಿರುವಂತಹ ಬಸವರ್ಗ ಕಟ್ಟಿಮನಿ ಆಗಿರ್ಬೋದು, ನಿರಂಜನ ಅವರ ಆಗಿರ್ಬೋದು, ಸೊ ಹೀಗೆ ವಿವಿಧ ಲೇಖಕರು ಅಥವಾ ಕಥೆಗಾರರು ಸೊ ಯಾವ ರೀತಿ ಪಾತ್ರ ಚಿತ್ರಣ ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ಕುರಿತು ನಾವು ಪಾತ್ರಗಳು ಅಥವಾ ಕಥೆಗಳ ಆಧಾರದ ಮೇಲೆ ನಾವು ಇದರಲ್ಲಿ ಯಾವ ರೀತಿ ಶೋಷಣೆ ಚಿತ್ರಣ ತೋರಿಸಿದ್ರೆ ಅಂತ ಬರೆದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಪ್ರಗತಿಶೀಲ ಸಾಹಿತ್ಯ ಅಂತ ಹೇಳ್ಬೇಕಂದ್ರೆ ಬಂದೇ ಬರುತ್ತೆ. ಇದು ದಲಿತರಿಗೆ, ದಮನಿತಗೋಸ್ಕರ, ಧ್ವನಿ ಇಲ್ಲದವರಿಗೋಸ್ಕರ, ಅವ್ರಿಗೆ ಧ್ವನಿಯಾಗಿ ಹೊರಹೊಮ್ಮಿದ ಸಾಹಿತ್ಯ ಇದು. ಕಾರ್ಮಿಕರಿಗೋಸ್ಕರ, ಬಡವರಿಗೋಸ್ಕರ, ದಲಿತರಿಗೋಸ್ಕರ, ಮಹಿಳೆಯರಿಗೋಸ್ಕರ. ಸೊ ಯಾರ್ಯಾರು ಶೋಷಣೆಗೆ ಒಳಗೊಳ್ಳುತ್ತಾರೋ ಸೊ ಅವರ ಪರ ಧ್ವನಿ ಎತ್ತಿರುವಂತಹ ಸಾಹಿತ್ಯ. ಅದಕ್ಕೆ ನಾವು ಇದನ್ನು ಚಳುವಳಿ ಅಂತ ಕೂಡ ಕರಿತೀವಿ. ಪ್ರಗತಿಶೀಲ ಒಂದು ಚಳುವಳಿ, ಇದು ಬರೀ ಸಾಹಿತ್ಯ ಅಲ್ಲ, ಚಳುವಳಿನೇ ಆಗಿರೋದು. ಒಂದು ದಶಕದ ಚಳುವಳಿ ಅಂತ ಕರಿತೀವಿ. ಯಾಕಂದರೆ 1940 50ವರೆಗೂ ಇದು ಪೀಕ್ ಮೂಮೆಂಟ್ ಆಗಿರುವಂಥ 10 ವರ್ಷ ಇದು, ಅದಕ್ಕೋಸ್ಕರ ಕರಿಯುವಂಥದ್ದು. ಆಮೇಲೆ ನೋಡ್ಬೋದು ಕನ್ನಡ ನವೋದಯ ಕಾವ್ಯದ ಪ್ರವೃತ್ತಿಗಳು. ಹೇಳಿದ್ನಲ್ಲ ಅವಾಗಲೇ ನಿಮಗೆ, ಆಧುನಿಕ ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ ಘಟ್ಟಗಳು ಬರುತ್ತೆ. ಘಟ್ಟದ ಆಧಾರದ ಮೇಲೆ ನಾವು ಲಕ್ಷಣಗಳು ನೋಡ್ಕೋಬೇಕು. ಆ ಲಕ್ಷಣಗಳನ್ನು ನಾವು ಕಾವ್ಯ, ಕಾದಂಬರಿ, ಸಣ್ಣ ಕಥೆಗಳು, ನಾಟಕಗಳು, ಸೊ ಎಲ್ಲದಕ್ಕೂ ಹೊಂದಿಸ್ಕೊಂಡು ಬರೀಬೇಕಾಗುತ್ತೆ. ಸೊ ಇಲ್ಲಿ ಯಾವ್ದು ಬೇಕೋ ಉದಾಹರಣೆ ಕೊಡ್ಬೋದು. ಯಾಕಂದರೆ ಇದೇ ಕಾಲಘಟ್ಟದಲ್ಲಿ ಕಾವ್ಯಗಳು ರಚನೆ ಆಗಿರ್ತವೆ, ಸಣ್ಣ ಕಥೆಗಳು ಬರೆದಿರ್ತಾರೆ, ಕಾದಂಬರಿಗಳು ಬರೆದಿರ್ತಾರೆ, ನಾಟಕಗಳು ಬರೆದಿರ್ತಾರೆ. ಸೊ ಅವು ಎಲ್ಲ ಅಂಶಗಳು ಕೂಡ ಅಲ್ಲಿ ಬಂದಿರುತ್ತೆ. ಸೊ ಹಂಗಾಗಿ ಇಲ್ಲಿ ಕಾವ್ಯ ಬಗ್ಗೆ ಕೇಳಿದರೆ ನಾವು ಇಲ್ಲಿ ಕಾವ್ಯಕ್ಕೆ ಫೋಕಸ್ ಮಾಡಬೇಕು. ಉದಾಹರಣೆಗೆ ನವೋದಯದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ನಾಡು ಪ್ರೇಮ ಬರುತ್ತೆ, ನಾಡು ನುಡಿ ಬಗ್ಗೆ ಬರುತ್ತೆ, ಆಮೇಲೆ ಸ್ವಾತಂತ್ರ್ಯ ವಸ್ತು ಬಗ್ಗೆ ಬರುತ್ತೆ, ಅಭಿವ್ಯಕ್ತಿ ಬಗ್ಗೆ ಬರುತ್ತೆ, ಅಥವಾ ಆದರ್ಶವಾದ, ಸಾರ್ವತ್ರಿಕತೆ, ಆಧ್ಯಾತ್ಮಿಕತೆ. ಸೊ ಇವೆಲ್ಲ ಅಂಶಗಳು ಕೂಡ, ಅಥವಾ ನಿಸರ್ಗ, ಪ್ರಕೃತಿ ಪ್ರೇಮ, ಇವೆಲ್ಲವೂ ನವೋದಯ ಕಾವ್ಯದ ಪ್ರವೃತ್ತಿಗಳು. ಅದನ್ನು ಉದಾಹರಣೆಗಳಾಗಿ ನಾವು ಅದನ್ನು ಎಕ್ಸಾಂಪಲ್ಸ್ಗಳು ಕೊಟ್ಕೊಂಡು ಬರೀಬೇಕು. ಕುವೆಂಪು ಅವ್ರದ್ದಾಗಿರ್ಬೋದು, ಬೇಂದ್ರೆ ಅವ್ರದ್ದಾಗಿರ್ಬೋದು. ಸೊ ಹಿಂಗೆ ಹಲವಾರು ಕವಿಗಳ ಉದಾಹರಣೆಗಳು ಅಥವಾ ಪದ್ಯಗಳನ್ನು ಕೋಟ್ ಮಾಡ್ಕೊಂಡು ಬರೆದ್ರೆ ಸಾಕಾಗುತ್ತೆ ಇದಕ್ಕೆ. ಆಮೇಲೆ ಆಧುನಿಕ ಕನ್ನಡ ಕಥನ ಸಾಹಿತ್ಯ ಮುಖ್ಯ ಲಕ್ಷಣಗಳು. ಇಲ್ಲೂ ಅಷ್ಟೇ, ಇದು ಹೊಸ ಪ್ರಶ್ನೆ ಏನಲ್ಲ. ಇಲ್ಲಿ ಅನ್ಕೋಬೋದು ಸುಮಾರು ಜನಕ್ಕೆ ಇದೇನೋ ಆಧುನಿಕ ಕನ್ನಡ ಸಾಹಿತ್ಯದ ಮುಖ್ಯ ಲಕ್ಷಣಗಳು, ಅದು ಕಥನ ಬಗ್ಗೆ ಕೇಳಿದ್ದಾರೆ, ಏನು ಬರೀಬೇಕು ಅಂತ. ಅಲ್ಲಿ ಏನು ಕೇಳಿಲ್ಲ, ಇರೋದನ್ನೇ ಮತ್ತೆ ಒಟ್ಟಿಗೆ ಕೇಳಿದ್ದಾರೆ. ಇಲ್ಲಿ ಕಾವ್ಯ ಅಂತಿತ್ತು ಕಥನ ಬಗ್ಗೆ ಅಂತ ಹೇಳಿದ್ರೆ ನವೋದಯ ಸಾಹಿತ್ಯದಿಂದ ಹಿಡ್ಕೊಂಡು ದಲಿತ ಬಂಡಾಯ, ಓಕೆ, ಸೊ ದಲಿತ ಬಂಡಾಯ ಸಾಹಿತ್ಯವರೆಗೂ ಅದು ಬೆಳೆದು ಬಂದಿರುವಂತಹ
ಸಾಹಿತ್ಯದ ಕಥೆಗಳಿರೋ ಅಂಶಗಳಿದಾವಲ್ಲ, ಅದು ಉದ್ದೇಶಗಳಿದಾವಲ್ಲ, ಅದನ್ನು ಲಕ್ಷಣಗಳು ಅಂತ ಕರಿತೀವಿ. ನವೋದಯದಲ್ಲೇ ನೋಡ್ತೀವಿ, ಸ್ವಾತಂತ್ರ್ಯ ವಸ್ತು ನೋಡ್ತೀವಿ, ಪ್ರಗತಿಶೀಲತೆ ನೋಡ್ತೀವಿ, ಬಂಡಾಯ ನೋಡ್ತೀವಿ. ಅಂದರೆ ಅಲ್ಲಿ ನಾವು ಕಾರ್ಮಿಕರಾಗಿ ಶೋಷಣೆಗಳು ಪಾತ್ರಗಳಾಗಿ ಬರ್ತವೆ, ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿ ಬರ್ತವೆ. ಅದನ್ನು ನಾವು ಪ್ರಗತಿಶೀಲದಲ್ಲಿ ನೋಡ್ತೀವಿ. ನವ್ಯದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ವ್ಯಕ್ತಿ ಕೇಂದ್ರಿತವಾದ ಸಾಹಿತ್ಯ ನೋಡ್ತೀವಿ, ವ್ಯಕ್ತಿ ಕೇಂದ್ರಿತ ಅಥವಾ ಮನೋವೈಜ್ಞಾನಿಕವಾಗಿರುವಂಥದ್ದು. ಆಮೇಲೆ ದಲಿತ ಬಂಡಾಯ ಸಾಹಿತ್ಯದಲ್ಲಿ ಸೊ ನಮ್ಗೆ ಗೊತ್ತೇ ಇದೆ, ವಡಲಾಳ ಅಂತ ಕೃತಿ ಆಗಿರ್ಬೋದು, ಆಮೇಲೆ ಲೈಕ್ ಸಿದ್ಧಲಿಂಗಯ್ಯರ ಕೃತಿಗಳಾಗಿರ್ಬೋದು, ಅಥವಾ ಬರಗು ರಾಮಚಂದ್ರ ಇದು ಚಂಪಾ ಆಗಿರ್ಬೋದು, ಚಂದ್ರಶೇಖರ್ ಪಾಟೀಲ್ ಅವರ ಕೃತಿಗಳಾಗಿರ್ಬೋದು. ಸೊ ಹಲವಾರು ಕೃತಿಗಳು ಅವರಲ್ಲಿ ಬಂದಿರುವಂತಹ ಏನು ಲಕ್ಷಣಗಳಿದವೋ ಅದನ್ನೆಲ್ಲನೂ ನಾವು ಉದಾಹರಣೆಯಾಗಿ ಕೃತಿಗಳ ಆಧಾರದ ಮೇಲೆ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅಷ್ಟೇ, ಬೇರೆ ಏನು ಕೇಳಿಲ್ಲ ಅಲ್ಲಿ. ಮತ್ತೆ ನೋಡಿ, ದಲಿತ ಹಾಗೂ ಬಂಡಾಯ ಸಾಹಿತ್ಯದ ವಸ್ತು ಮತ್ತು ಅಭಿವ್ಯಕ್ತಿ ಸ್ವರೂಪಗಳು. ಸೊ ಓವರ್ಲ್ಯಾಪ್ ಆಗ್ತಾನೇ ಐತೆ, ಇಲ್ಲೂ ಓವರ್ಲ್ಯಾಪ್ ಆಗುತ್ತೆ, ಇಲ್ಲೂ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ ಮತ್ತೆ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ, ದಲಿತ ಬಂಡಾಯ ಸಾಹಿತ್ಯದ ವಸ್ತು ಏನಿತ್ತಲ್ಲ ನಮಗೆ ಗೊತ್ತೇ ಇದೆ. ಒಡಲಾಳದ ವಸ್ತು ನಮ್ಗೆ ಗೊತ್ತೇ ಇದೆ, ಒಡಲಾಳದ ಕಾದಂಬರಿಯ ವಸ್ತು ಯಾವ ಥರ ಇದೆ ಅಲ್ವಾ. ಸೊ ಅಭಿವ್ಯಕ್ತಿಯ ಸ್ವರೂಪಗಳು ಯಾವ್ಯಾವ ರೀತಿ, ಆ ಪಾತ್ರಗಳೆಲ್ಲ ಅಭಿವ್ಯಕ್ತಿಸುವಂತಹ ಕ್ರಿಯೆ ಹೇಗಿತ್ತು, ಸೊ ಅದೆಲ್ಲ ಬರುತ್ತೆ. ಉದಾಹರಣೆಗೆ ನೋಡ್ಬೋದು ನಾವು, ಒಡಲಾಳದಲ್ಲಿರುವಂತಹ ಪುಟ್ಗೋರಿ ಬಿಡಿಸುವ ನವಿಲಿನ ಚಿತ್ರ ಇದೆ. ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತಲೇ ಬರುತ್ತೆ. ಯಾರ ಜಪ್ತಿಗೂ ಸಿಗದ ನವಿಲುಗಳು ಗೋಡೆಗಳ ಮೇಲೆ ಕುಣಿಯುತ್ತಿದ್ದವು. ಸೊ ಇದು ಅಭಿವ್ಯಕ್ತಿಯ ಸ್ವರೂಪ. ಓಕೆ, ಸೊ ಅವರು ದಲಿತರು ಅಥವಾ ತಳ ಸಮುದಾಯರು ಅವರ ಬಿಡುಗಡೆಗೋಸ್ಕರ ಅಥವಾ ಹೊಸ ಸಾಧ್ಯತೆಗಳನ್ನು ಕಾಣಿಸ್ತಾ ಇದ್ದಾರೆ. ಸೊ ಲೇಖಕ ಆ ರೀತಿಯ ತನ್ನ ಅಭಿವ್ಯಕ್ತಿಯನ್ನು ಈ ರೀತಿ ತೋರಿಸ್ತಾ ಇದ್ದಾರೆ ಎಂಬುದನ್ನೆಲ್ಲ ಉದಾಹರಣೆಗಳು ಹಾಕೊಂಡು ನಾವು ಬರಿಬೇಕಾಗುತ್ತೆ. ಅವರ ವಸ್ತು ಏನಾಗಿತ್ತು ಅಥವಾ ಅಭಿವ್ಯಕ್ತಿಯ ಸ್ವರೂಪಗಳು ಹೇಗಿದ್ದು ಅವೆಲ್ಲವನ್ನೂ ಸಹ ನಾವಿಲ್ಲಿ ಉದಾಹರಣೆಯಾಗಿ ಬರಿಬೇಕಾಗುತ್ತೆ. ದಲಿತ ಅಂತ ಹೇಳಿದ್ರೆ ಕೇವಲ ದಲಿತ ಸಾಹಿತ್ಯ ಅಲ್ಲ, ಎರಡೂ ಮಿಕ್ಸ್ ಮಾಡಿಕೊಂಡು ಬಂಡಾಯ ಸಾಹಿತ್ಯ. ಉದಾಹರಣೆಗೆ ಹಲವಾರು ಲೇಖಕರು ಬರ್ತಾರೆ ಇಲ್ಲಿ. ದೇವನೂರು ಮಹಾದೇವರು ಹಿಡ್ಕೊಂಡು ಸಿದ್ಧಲಿಂಗಯ್ಯರ ಬಗ್ಗೆ ಬರಿಬೋದು, ಬರಗು ರಾಮಚಂದ್ರ ಬರ್ತಾರೆ, ಚಂಪಾ ಬರ್ತಾರೆ, ಚಂದ್ರಶೇಖರ್ ಪಾಟೀಲ್ ಅವರು ಬರ್ತಾರೆ. ಹ್ಯೂಮನ್ ಮಹಿಳೆಯರಲ್ಲಿ ನೋಡ್ಬೋದಾಗಿದ್ರೆ ನಾವು ಬಿ ಟಿ ಲಲಿತಾ ನಾಯಕ್ ಬರ್ತಾರೆ. ಬಿ ಟಿ ಲಲಿತಾ ನಾಯಕ್ ಅವರ ಕೃತಿಗಳ ಬಗ್ಗೆ ಬರಿಬೋದು, ಮಲ್ಲಿಕಾ ಘಂಟಿಯವರ ಬಗ್ಗೆ ಉಲ್ಲೇಖ ಮಾಡ್ಬೋದು. ಸೊ ಹೀಗೆ ಹಲವಾರು ಜನ ಇಲ್ಲಿ ಸಾಹಿತ್ಯನ ಮಾಡ್ತಾರೆ. ಆಮೇಲೆ ಇರುವಂತಹ ಲೈಕ್ ಬಾನು ಮುಸ್ತಾಕ್ ಅವರ ಹೆಸರು ಕೂಡ ಸೇರಿಸ್ಬೋದು ಇಲ್ಲಿ. ಆಮೇಲೆ ಸಾರಾ ಅಬೂಬಕರ್ ಬರ್ತಾರೆ, ಅವರು ಕೂಡ ಬರಿಬೋದು ಇಲ್ಲಿ. ದಲಿತ ಬಂಡ ಮುಂದುವರೆದ ಭಾಗ ಅವೆಲ್ಲ ಆ್ಯಕ್ಚುಲಿ. ಸೊ ಇವರ ಕೃತಿಗಳು, ಆಮೇಲೆ ಅವರು ಬಳಸಿರುವಂಥ ವಸ್ತು ಮತ್ತು ಅವರು ಅಭಿವ್ಯಕ್ತಿ ಬಳಸುವಂಥ ಸ್ವರೂಪ ಹೇಗಿತ್ತು ಅಂತ ಬರೆದ್ರು ಕೂಡ ಇಲ್ಲಿ ಸಾಕಾಗ್ತದೆ. ಸೊ ಈ ರೀತಿ ನೀವು ಮಾಡಲ್ ಆನ್ಸರ್ ಮಾಡಬೇಕಾದ್ರೆ ಇಷ್ಟು ರಿಸರ್ಚ್ ಮಾಡಿಕೊಂಡು ನೀವು ಎಲ್ಲದಕ್ಕೂ 150 ಪದಗಳು, ಆಮೇಲೆ 250 ಪದಗಳಲ್ಲಿ ಪ್ರತಿ ಪ್ರಶ್ನೆಗಳು ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಹೀಗೆ ಬರುತ್ತೆ. ಮುಂದೆ ನೋಡ್ಬೋದು, 4ನೇ ಘಟ್ಟ ನೋಡೋದಾದರೆ, 4ನೇ ಪಾರ್ಟ್ ನೋಡೋದಾದರೆ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ. ಇದರಿಂದನೂ ಫಿಕ್ಸ್ ಪ್ರಶ್ನೆಗಳು ಇದ್ದೇ ಇದ್ದಾವೆ, ಸಿಲೆಬಸಲ್ಲೇ ಕೊಟ್ಟಿದ್ದಾರೆ. ನಮ್ಗೆ ಇದರಲ್ಲಿ ಏನೇನು ಬರುತ್ತೆ ಅಂತ, ಕಾವ್ಯ ಬಗ್ಗೆ ವ್ಯಾಖ್ಯಾನ ಮಾಡಿ ಅಂತ ಇರುತ್ತೆ, ಅಲಂಕಾರ ಅಂದರೆ ಏನು ಅಂತ ಸಿಲೆಬಸ್ ಕೊಟ್ಟಿದ್ದಾರೆ, ರೀತಿ ಅಂದರೆ ಏನು ಅಂತ ಇದೆ, ಧ್ವನಿ ಬಗ್ಗೆ ಸಿಲೆಬಸ್ಸಲ್ಲಿದೆ, ಔಚಿತ್ಯ ಬಗ್ಗೆ ಸಿಲೆಬಸ್ಸಲ್ಲಿದೆ, ಆಮೇಲೆ ಸೂತ್ರಗಳು, ವ್ಯಾಖ್ಯಾನಗಳು, ಯಾರ್ಯಾರು ಏನೇನು ಹೇಳಿದ್ದಾರೆ ಅದ್ರ ವ್ಯಾಖ್ಯಾನಗಳು. ಸೊ ಇಷ್ಟು ನಮಗೆ ಸಿಲೆಬಸಲ್ಲಿ ಮೆನ್ಷನ್ ಆಗಿದ್ದರಿಂದ ನಮಗೆ ಇದ್ರ ಕುರಿತು ನಮಗೆ ಪ್ರಶ್ನೆಗಳು ಪ್ರತಿ ವರ್ಷವೂ ಬರ್ತಾ ಇರುವಂಥದ್ದು, ಎಲ್ಲಿಂದೂ ಬರ್ತಾ ಇಲ್ಲ. ಸಿಲೆಬಸ್ಸು ಅದೇ ಇದೆ, ಪ್ರಶ್ನೆಗಳು ಅದೇ ಇದೆ, PYQs ಅದೇ ಇದೆ. ಸೊ ಹಂಗೆ ಅದಕ್ಕೆ ನೀವು ನೀಟಾಗಿ ಮಾಡಲ್ ಆನ್ಸರ್ ಮಾಡೋದು ಸಾಕಾಗುತ್ತೆ. ಜೊತೆಲಿ ಸಾಹಿತ್ಯ ವಿಮರ್ಶೆ ಇಲ್ಲೂ ಅಷ್ಟೇ. ಇಲ್ಲಿ ನೋಡ್ಬೋದು ಸಿಲೆಬಸ್ಸಲ್ಲಿ ಇರೋದು ಕೂಡ ಆಧುನಿಕ ಸಾಹಿತ್ಯ ವಿಮರ್ಶಾ ಪ್ರವೃತ್ತಿಗಳು ಹೇಗಿದ್ದಾವೆ, ಅಥವಾ ಮಾರ್ಕ್ಸ್ವಾದಿಯ ಬಗ್ಗೆ. ಮಾರ್ಕ್ಸ್ವಾದಿ ಬಗ್ಗೆ ಈ ಸಲನೇ ಕೇಳಿದ್ದಾರೆ, ನೋಡ್ಬೋದು, ಮುಂದೆ ನೋಡೋಣ. ಮಾರ್ಕ್ಸ್ವಾದಿ ಬಗ್ಗೆ, ಸ್ತ್ರೀವಾದಿ, ಚಾರಿತ್ರಿಕ ವಿಮರ್ಶೆ, ವಸಾಹತುಶಾಹಿ, ಈ ಮೂರನ್ನು ಕೂಡ ಈ ವರ್ಷ ಮತ್ತೆ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಕೇಳಿದ್ದಾರೆ, ಧ್ವನಿ ಬಗ್ಗೆ ಕೇಳಿದ್ದಾರೆ. ನೋಡೋಣ ಬೇಕಾದರೆ ನೋಡಿ, ಅನಂತವರ್ಧನ ಅಲ್ಲದ ಆನಂದವರ್ಧನ, ಇದು ತಪ್ಪಾಗಿ ಕೊಟ್ಟಿದ್ದಾರೆ. ಇವನ್ UPSC ಕ್ವಶನ್ ಪೇಪರಲ್ಲೂ ಕೂಡ ಈ ರೀತಿಯ ಟ್ರಾನ್ಸ್ಲೇಷನ್ ಇದೆ. ಧ್ವನಿ ಸಿದ್ಧಾಂತ ನೋಡಿ, ಧ್ವನಿ ಸಿದ್ಧಾಂತ ಅಂತ ಮತ್ತೆ ಪ್ರಶ್ನೆ ಇದೆ. PYQs ಮುಂಚೆನೇ ಇತ್ತು, ಸಿಲೆಬಸ್ಸಲ್ಲೂ ಧ್ವನಿ ಬಗ್ಗೆ ಉಲ್ಲೇಖ ಇದೆ. ಆಮೇಲೆ ಮಾರ್ಕ್ಸ್ವಾದಿ ಸಾಹಿತ್ಯ ವಿಮರ್ಶೆ ಪ್ರಶ್ನೆ ಇದೆ, ಸಿಲೆಬಸ್ಸಲ್ಲೂ ಕೂಡ ಮಾರ್ಕ್ಸ್ವಾದಿ ಇದೆ. ವಸಾಹತರ ಕನ್ನಡ ವಿಮರ್ಶೆ, ಇಲ್ಲೂ ಕೂಡ ವಸಾಹತು. ನೋಡಿ, ಇರೋದು ಸಿಲೆಬಸ್ ಇರುವಂಥ ಕೀವರ್ಡ್ಸು ಅಷ್ಟೇ ಇದೆ. ಅದ್ರ ಬಗ್ಗೆ ನಮಗೆ ಮತ್ತೆ ಪ್ರಶ್ನೆ ಬರ್ತಾ ಇದೆ ಅಂದಮೇಲೆ ನಾವು ಯಾಕೆ ಒಂದು ಸ್ಟ್ಯಾಂಡರ್ಡ್ ಕಂಟೆಂಟ್ನ ಮಾಡ್ಕೊಳ್ತಾ ಇಲ್ಲ, ಅದನ್ನು ಯಾಕೆ ಹೇಳ್ಕೊಡ್ತಾ ಇಲ್ಲ,
ಸೊ ಪಾಠ ಮಾಡೋದಲ್ಲ, ಈ ರೀತಿ ಕಂಟೆಂಟನ್ನು ನಾವು ರೆಡಿ ಮಾಡಿಬಿಟ್ಟು ಅಥವಾ ಈ ರೀತಿ ಮಾಡಿದ್ರೆ ನಿಮಗೆ ಒಳ್ಳೆ ಅಂಕ ಯಾಕೆ ಸಿಗಲ್ಲ? ಪ್ರತಿಯೊಂದಕ್ಕೂ ನಮಗೆ ಇದೆ ನೋಡಿ, ರಸ ಬಗ್ಗೆ ಇದೆ, ಇಲ್ಲಿ ನಮಗೆ ಸಿಲೆಬಸ್ಸಲ್ಲೂ ಅದು ಇದೆ. ಓಕೆ, ಪ್ರತಿಯೊಂದಕ್ಕೂ ಇಲ್ಲಿದೆ. ಯಾಕೆ ಏನಕ್ಕೆ ಹೇಳಿಲ್ಲ? ಔಚಿತ್ಯ ಬಗ್ಗೆ ಅವಾಗಲೂ ಸಿಲೆಬಸ್ಸಲ್ಲಿದೆ. ಚಾರಿತ್ರಿಕ ವಿಮರ್ಶೆ ನೋಡಿ, ಅಲಂಕಾರಗಳ ಪ್ರಾಮುಖ್ಯತೆ ಎಲ್ಲವನ್ನೂ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದರೆ. ಜೊತೆಯಲ್ಲಿ ಸೇಮ್ ಪ್ರಶ್ನೆ ಪ್ರತಿ ವರ್ಷ ಇವೇ ರಿಪೀಟ್ ಆಗುತ್ತೆ, ಹೊಸದೇನು ಕೇಳ್ತಾ ಇಲ್ಲ. ಕನ್ನಡ ಸಾಹಿತ್ಯದಲ್ಲಿರೋದು ಆ್ಯಸ್ ಇಟ್ ಈಸ್ ಸೇಮ್ ಇದೆ, ಬಟ್ ನಮ್ಮ ಉತ್ತರಗಳು ಸೇಮ್ ಆಗ್ತಾ ಇಲ್ಲ, ನಮ್ಮ ಉತ್ತರಗಳು ಕ್ವಾಲಿಟಿಯಾಗಿ ಬರ್ತಾ ಇಲ್ಲ, ನಾವು ಉತ್ತರಗಳು ಅದ್ರ ತಕ್ಕಂತೆ ರೆಡಿ ಆಗ್ತಾ ಇಲ್ಲ. ಓಕೆ, ಈ ಸಲನೂ ನನಗೆ ಸ್ವಲ್ಪ ನನ್ನ ಹತ್ರ ಮುಂಚೆ ಟೆಸ್ಟ್ ಸೀರೀಸ್ ತೊಗೊಂಡಂಥವ್ರಿಗೆ ಕೂಡ ಕೆಲವರು ಬರೆದಿದ್ದರು. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಲಿಮ್ಸ್ ಆದಮೇಲೆ, ಪ್ರಿಲಿಮ್ಸ್ ಆದ ತಕ್ಷಣ ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಟೆಸ್ಟ್ ಸೀರೀಸ್ ತೊಗೊಂಡಿದ್ರು ಆ್ಯಕ್ಚುಲಿ. ಓಕೆ, ಬಟ್ ಅಲ್ಲಿ ಸಮಸ್ಯೆ ಆಗಿರೋದೇನಂತ ಹೇಳಿದ್ರೆ, ಅವರು ಅದಕ್ಕಿಂತ ಮುಂಚೆ ಅವರು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ತುಂಬ ಕಷ್ಟ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಬರೆಯೋಕ್ಕೆ. ನಾವು ಎಷ್ಟೇ ಹೇಳ್ಕೊಟ್ರು ಕೂಡ ಅಲ್ಲಿ ಅವರಿಗೆ ಆನ್ಸರ್ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಅಷ್ಟೊಂದು ಪ್ರೆಷರ್ ಇರ್ತಾಯಿತ್ತು. ಯಾಕಂದರೆ GS ಪೇಪರ್ಗಳಿದ್ದಾವೆ, ಎಸ್ಸೆ ಇದೆ, ಅದ್ರ ಜೊತೆಯಲ್ಲಿ ಇದನ್ನು ಕನ್ನಡ ಸಾಹಿತ್ಯನ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಪ್ರಶ್ನೆಗಳಿಗೆ ಅವ್ರಿಗೆ ಟೆಸ್ಟ್ ಸೀರೀಸ್ ಕೊಟ್ಟರು ಬರೆಯೋಕ್ಕಾಗ್ತಾ ಇರಲಿಲ್ಲ. ಎಷ್ಟೋ ಟೆಸ್ಟ್ಗಳು ಬರದೇ ಇಲ್ಲ ಸುಮಾರು ಜನ. ಅದು ಎಸ್ಪೆಷಲಿ ನಮ್ಮ ಹತ್ರ 3 ಜನ ತೊಗೊಂಡಿದ್ರು. ಬಟ್ ಅದರಲ್ಲಿ ಒಬ್ಬೊಬ್ಬರು ಅಷ್ಟೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಕೊನೆ ಸಾರಿ ಬಂದ್ಬಿಟ್ಟು ಇಲ್ಲಿ ಮಾಡಿ ಅಂತ ಹೇಳಿದಾಗ ನಾವು ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿ ಹೆಲ್ಪ್ ಮಾಡಬೇಕು ಆ ರೀತಿ ಮಾಡಿದ್ವಿ. ಬಟ್ ಅವ್ರು ಹೇಳ್ತಾ ಇದ್ರು ಮುಂಚೆನೇ ಸಿಕ್ಕಿದ್ರೆ ನಾವು ತುಂಬ ಅನುಕೂಲ ಆಗ್ತಾಯಿತ್ತು. ಮುಂಚೆನೇ ಸಿಕ್ಕಿದ್ರೆ ನಾವು ಡಿಸೆಂಬರ್ಗಿಂತ ಮುಂಚೆನೇ ಎಲ್ಲ ಈ ರೀತಿ ಮಾಡ್ಕೊಂಡಿದ್ರೆ ನಮಗೆ ಆನ್ಸರ್ ಬರೆಯೋಕ್ಕಾಗಿರ್ಬೋದು, ಅಥವಾ ಕಂಪ್ಲೀಟ್ ರೆಡಿಮೇಡ್ ಇರೋದು ಜಸ್ಟ್ ಬಾಯ್ ಮಾಡ್ಕೊಂಡ್ಬಿಟ್ಟು ನಾನು ಪ್ರೆಸೆಂಟೇಷನ್ ಮಾಡ್ತಾಯಿದ್ದೆ ಸರ್ ಅಂತ ಹೇಳಿದರು ಅವರು. ನೋಡೋಣ ರಿಸಲ್ಟ್ ಬಂದಲ್ಲಿ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಬಂದಿರ್ಬೋದು ಅವರಿಗೆ ಅಂತ. ಮುಂದೆ ನೋಡ್ಬೋದು ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆ, ಇದು ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಕೂಡ 90 ಅಂಕಗಳಿಗೆ ಈ ಸಲನೂ ಪ್ರಶ್ನೆ ಬಂದಿದೆ, ಹೇಳಿದ್ದಾರೆ 90 ಅಂಕಗಳಿಗೆ. ಓಕೆ, ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆ ಬಂದಿದೆ ನೋಡೋಣ. ನೋಡಿ, ಕರ್ನಾಟಕ ಸಂಸ್ಕೃತಿ ಅನನ್ಯ ಸ್ವರೂಪ ಮುಂಚೆ ಕೇಳಿದ್ದು, ವಾಸ್ತುಶಿಲ್ಪ ಹೊಯ್ಸಳರ ಕೊಡುಗೆ ಆ್ಯಸ್ ಇಟ್ ಈಸ್ ಸೇಮ್ ಪ್ರಶ್ನೆ ಇದೆ. ನೀವು ಕೇವಲ 2 ವರ್ಷ ಹಿಂದೆ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನಿಮಗೆ ಭಾರತೀಯ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಹೊಯ್ಸಳರ ಕೊಡುಗೆ ಅಂತಲೇ ಆ್ಯಸ್ ಇಟ್ ಈಸ್ ಪ್ರಶ್ನೆ ಇದೆ. ಸೊ ಈ ರೀತಿ ಪ್ರಶ್ನೆ ಹಿಂಗೆ ಸೇಮ್ ಬರ್ತಾ ಇದೆ ಅಂತ ಹೇಳಿದಾಗ ನಾವು ಯಾಕೆ ಕಂಟೆಂಟ್ ಮಾಡ್ಕೊಳ್ತಾ ಇಲ್ಲ, ಯಾಕೆ ಸ್ಟ್ಯಾಂಡರ್ಡ್ PTK ರೆಡಿ ಮಾಡ್ಕೊಳ್ತಾ ಇಲ್ಲ, ಯಾಕೆ ಬಾಡಿ ಅಥವಾ ಉಪಸಂಹಾರ ಕನ್ಕ್ಲೂಷನ್ನು ಸ್ಟಡಿ ಮಾಡ್ಕೊಳ್ತಾ ಇಲ್ಲ, ಮಾಡಿಕೊಂಡು ಇನ್ನೊಬ್ಬರ ಹತ್ರ ವ್ಯಾಲ್ಯೂಷನ್ ಮಾಡಿಕೊಂಡು ಫೀಡ್ಬ್ಯಾಕ್ ತಗೊಂಡು ಕಂಟೆಂಟ್ ಎನ್ರಿಚ್ಮೆಂಟ್ ಮಾಡ್ಕೊಳ್ತಾ ಇಲ್ಲ. ಸೊ ಕ್ಲಾಸ್ ಕೇಳೋಕ್ಕಿಂತ ಇಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಇಟ್ಸ್ ಆಲ್ ಅಬೌಟ್ ಆನ್ಸರ್ ರೈಟಿಂಗ್. ನೀವು ಎಷ್ಟಾದರೂ ಓದಿರಿ, ಏನಾದರೂ ಓದಿ, ಎಷ್ಟಾದರೂ ತಿಳ್ಕೊಳ್ಳಿ, ನೀವು 108 ಬುಕ್ ಅದು ರೆಫರ್ ಮಾಡಿ, ಬಟ್ ಅಲ್ಟಿಮೇಟ್ಲಿ ಈ ಪ್ರಶ್ನೆಗೆ 10 ಅಂಕಗಳಿಗೆ 150 ಪದಗಳ ಮಿತಿಯಲ್ಲಿ ನೀವು ಯಾವ ರೀತಿ ಉತ್ತರವನ್ನು ಬರೀತೀರಾ ಅಷ್ಟು ಮಾತ್ರ ಮ್ಯಾಟ್ರ್ ಆಗುತ್ತೆ. ನೀವು ಬಾಯಾಟಾದರೂ ಮಾಡ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಹೊಯ್ಸಳ ಬಗ್ಗೆ ನಿಮಗೊಂದು ಬುಕ್ ಬರೆಯೋಷ್ಟು ಇನ್ಫಾರ್ಮೇಷನ್ ಇರ್ಬೋದು, ಓಕೆ, ಅದು ದಟ್ ಈಸ್ ಸೆಕೆಂಡ್ರಿ. ಆದರೆ ಹೊಯ್ಸಳರ ಈ ಪ್ರಶ್ನೆಗೆ ನಿಮಗೆ 150 ಮಾರ್ಕ್ಸ್ ಇರುವಂತಹ ಸ್ಪೆಸಿಫಿಕ್ ಆಗಿರುವಂತಹ ಕಂಟೆಂಟ್ ಇದೆಯಾ ಎಕ್ಸಾಮ್ ಬರೆಯೋಕ್ಕೆ, ಅದು ಬೇಕು. ವಿಜಯನಗರ ಬಗ್ಗೆ ಪ್ರತಿ ವರ್ಷ ಎಕ್ಸಾಮಲ್ಲಿದೆ ಮತ್ತು ಈ ಸಲನೇ ಕೇಳಿದ್ದಾರೆ. ಈ ಪ್ರಶ್ನೆ ನೋಡ್ಬೋದು. ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಇದನ್ನು ಕೂಡ ಅಷ್ಟೇ 5 ವರ್ಷ ಕ್ವಶನ್ ಪೇಪರ್ ತಗೊಳ್ಳಿ, 2 ಸಲ ಆಲ್ರೆಡಿ ರಿಪೀಟ್ ಆಗಿದೆ, ಇದು 3ನೇ ಸಲ ಆಗ್ತಾ ಇರೋದು. ಓಕೆ, ಸೇಮ್ ಪ್ರಶ್ನೆ. ಮುಂಚೆ 10 ಅಂಕ ಕೇಳಿದರು, ಅದಕ್ಕಿಂತ ಮುಂಚೆ 20 ಅಂಕ ಕೇಳಿದರು, ಮತ್ತೆ ಈಗ 20 ಅಂಕ ಕೇಳಿದ್ದಾರೆ. ಏನು, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಧರ್ಮ ಸಮನ್ವಯತೆ ಬಗ್ಗೆ ಕುರಿತು ಬರೆಯಿರಿ. ಇದಕ್ಕೂ ನೀವು 250 ಪದಗಳಲ್ಲಿ ಒಂದು ಆನ್ಸರ್ ಬರೆದಿಟ್ಕೊಂಡು, ಅಥವಾ 150 ಪದಗಳಲ್ಲಿ 2 ಥರ ಉತ್ತರ ಬರೆದಿಟ್ಕೊಂಡ್ಬಿಟ್ಬಿಟ್ರೆ ಬರಿಬೋದಲ್ವ ಆರಾಮಾಗಿ. ಯಾಕೆ 20ಕ್ಕೆ 14 ಮಾರ್ಕ್ಸ್ ತೊಗೊಳಕ್ಕಾಗಲ್ಲ? ಯಾಕೆ 10ಕ್ಕೆ 6 ಮಾರ್ಕ್ಸ್ ತೊಗೊಳಕ್ಕಾಗಲ್ಲ? ಸೊ ನೀವು ಈ ರೀತಿ ನೀವು ಕಂಟೆಂಟನ್ನು ಪುಸ್ತಕನ ಜೊತೆಲಿ ಇಟ್ಕೊಂಡು ಕ್ವಶನ್ನ ಇಟ್ಕೊಂಡು ಹುಡುಕಿ ಕಂಟೆಂಟ್ ಹೆಕ್ಕಿ ತಂದುಬಿಟ್ಟು ಒಂದು ಒಳ್ಳೆ ಆನ್ಸರ್ ಮಾಡ್ಕೊಳ್ಳೋಕ್ಕೆ ಯಾಕಾಗಲ್ಲ? ಗೊತ್ತಿರೋರಿಗೆ ಹತ್ರ ಕೇಳಿ ಫೀಡ್ಬ್ಯಾಕ್ ತೊಗೊಂಡು ಮಾಡ್ಬೋದಲ್ವಾ? ಸೊ ಅದನ್ನು ಹೇಳ್ತಾ ಇರೋದು ಮುಂಚೆಯಿಂದ ನಾವು ಈ ಅಪ್ರೋಚ್ಗಳನ್ನ ಚೇಂಜ್ ಮಾಡಬೇಕು. ಪಾಠ ಕೇಳಿ, ನೋಟ್ಸ್ ಓದಿ ಎಲ್ಲ ಅದೇ, ಆಮೇಲೆ ಅಲ್ಟಿಮೇಟ್ಲಿ ಆನ್ಸರ್ ರೈಟಿಂಗ್ ವಿತ್ PYQs ಸಾಲ್ವ್ ಮಾಡೋದು, ನಿಮ್ಮ ನೋಟ್ಸ್ ಮಾಡ್ಕೊಳ್ಳೋದು. ನೋಟ್ಸ್ ಮೀನ್ಸ್ PYQs. ನಿಮ್ಮ ಸ್ಟ್ಯಾಂಡರ್ಡ್ ಆನ್ಸರ್ ಪ್ರತಿಯೊಬ್ಬರದು ಭಿನ್ನವಾಗಿರ್ಬೋದು, ಇದೇ ಅಲ್ಟಿಮೇಟ್ ಕೂಡ ಅಲ್ಲ.
ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಬರಿಬೋದು. ಯಾಕಂದರೆ ಕನ್ನಡ ಸಾಹಿತ್ಯ ಗೊತ್ತಿದೆ, ತುಂಬ ವಿಶಾಲವಾಗಿದೆ, ಹಲವಾರು ರೀತಿಯ ಬರಿಬೋದು. ಪಂಪನ ಕುರಿತ 108 ಜನ ವಿಮರ್ಶೆಗಳು ಸಿಗುತ್ತೆ ನಿಮಗೆ. ಅದ್ರಲ್ಲಿ ನೀವು ಒಬ್ಬರು ವಿಮರ್ಶೆ ಒಂದು ರೀತಿ ಆಗ್ಬೋದು, ಇನ್ನೊಬ್ಬರು ವಿಮರ್ಶೆ ಒಂದು ರೀತಿ ಬರಿಬೋದು. ಓಕೆ, ಇದನ್ನು ಸರಿಯೇ. ಆದರೆ ನೀವು ಅಷ್ಟು ಕಡಿಮೆ ಪದದಲ್ಲಿ ಎಷ್ಟೆಲ್ಲ ವೈವಿಧ್ಯತೆಯಾಗಿ ಬರೀತೀರ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ. ನೋಡಿ, ಬಾದಾಮಿ ಬಗ್ಗೆ, ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಮುಂಚೆನೇ ಪ್ರಶ್ನೆ ಇದು ಇವಾಗಲೂ ಇದೆ. ಕನ್ನಡ ರಾಷ್ಟ್ರಕೂಟರ ಬಗ್ಗೆ, ಸಂಸ್ಕೃತಿ ಅಧ್ಯಯನದ ಮಹತ್ವ. ಸೊ ಇವೆಲ್ಲನೂ ಸೇರಿ ಒಟ್ಟಿಗೆ ಬರೆದ್ರೆ ಮತ್ತೆ ಇದಕ್ಕೊಂದು ಆನ್ಸರ್ ಅಷ್ಟೇ. ಸಮಗ್ರವಾಗಿ ಏನು ಮಹತ್ವ ಇಲ್ಲೇ ಇದೆ. ಕನ್ನಡ ಸಂಸ್ಕೃತಿಯ ಅನ್ಯನ ಸ್ವರೂಪದಲ್ಲಿ ಇದರ ಆನ್ಸರ್ ಇದೆ. ಹೊಯ್ಸಳರ ಕೊಡುಗೆದು ಕೂಡ ಇದರಲ್ಲಿ ಆನ್ಸರ್ ಇದೆ. ವಿಜಯನಗರ ಅರಸರು ಕೂಡ ಇದರಲ್ಲಿ ಆನ್ಸರ್ ಇದೆ. ಇವೆಲ್ಲರದ್ದು ಇರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ತಂದು ಇಲ್ಲಿ ಹಾಕಿದ್ರು ಕೂಡ ಸಾಂಸ್ಕೃತಿಕ ಅಧ್ಯಯನದ ಮಹತ್ವ ಬಗ್ಗೆನೇ ನಿಮಗೆ ಒಂದು ಒಳ್ಳೆ ಕಂಟೆಂಟ್ ಸಿಕ್ಬಿಡುತ್ತೆ ಇಲ್ಲೇ, ಅಷ್ಟೇ ಅಲ್ವಾ. ಸೊ ಓವರ್ಲ್ಯಾಪ್ ಹಾಕ್ಕೊಂಡಿದ್ದೇ ಐತೆ. ಸೊ ನಮ್ಮ ತಯಾರಿ ಒಂದಿಷ್ಟು ವಿಭಿನ್ನವಾಗಿ, ವೈವಿಧ್ಯಮಯವಾಗಿ, ಸ್ವಲ್ಪ ಸ್ಮಾರ್ಟ್ ವೇ ಅಪ್ರೋಚಲ್ಲಿ ಬರಬೇಕು. ಸ್ಮಾರ್ಟ್ ವೇಯಲ್ಲಿ ನಾವು ತಯಾರಿ ಮಾಡಿದ್ರೆ ಯಾಕೆ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ಅಂಕ ಗಳಿಸೋಕ್ಕಾಗಲ್ಲ ಅಂತ ನಾವು ನೋಡ್ಬೋದು. ಹಾಗೆ ಆಗುತ್ತೆ, ಯಾಕಾಗಲ್ಲ. ಈ ರೀತಿ ಮಾಡಿಕೊಂಡಾಗ ನಾವು ಎಲ್ಲ ರೀತಿ ನಾವು 100% ಅಥವಾ 360 ಡಿಗ್ರಿಯಲ್ಲಿ 100% ನಾವು ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೂ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಇಟ್ಕೊಂಡು, ಯಾರೇ ವ್ಯಾಲ್ಯೂಷನ್ ಮಾಡಲಿಕ್ಕೆ ಕೂಡ ಅವ್ರು ಕೊಡಲೇಬೇಕು. ನಮಗೆ ಎಷ್ಟು 10ಕ್ಕೆ 6 ಮಾರ್ಕ್ಸ್ ಕೊಡಲೇಬೇಕು, 20ಕ್ಕೆ 14 ಮಾರ್ಕ್ಸ್ ಬರೋ ಥರ ನಾವು ಮಾಡಿಕೊಂಡು ಎಕ್ಸಾಮ್ ಬರೆದ್ರೆ 300+ ತೆಗೆಯುವಂಥದ್ದು ಕಷ್ಟವೇನಲ್ಲ. ಓಕೆ, ಸೊ ಅದಕ್ಕೆ ನೀವು ಓದಬೇಕಾದ್ರೆ ಈ ವಿಧಾನದಲ್ಲಿ ಪಠ್ಯಪುಸ್ತಕಗಳು ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು ಎಲ್ಲನೂ ಇರಲಿ. ಜೊತೆಯಲ್ಲಿ ಕೂಡ ನೀವು PYQs ಇದೆಯಲ್ಲ, 5 ವರ್ಷದ ಉತ್ತರ ಪತ್ರಿಕೆ ಆಗಿರ್ಬೋದು, ಆ ಜೊತೆಯಲ್ಲಿ ನಮಗೆ ಸಿಲೆಬಸ್ಸಲ್ಲಿರುವಂಥದ್ದೇ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳನ್ನು ಮತ್ತೆ ನಾವು ಆನ್ಸರ್ ಬರೆದಿಟ್ಕೊಂಡ್ರೆ ಅದನ್ನೇ ನಿಮ್ಮ ನೋಟ್ಸ್, ಅದನ್ನೇ ನೀವು ಇನ್ನೊಬ್ಬರು ತೋರಿಸಿ ಮೆಂಟರ್ ಇಟ್ಕೊಳ್ಳಿ, ಗೈಡ್ ಮಾಡೋರು ಇಟ್ಕೊಳ್ಳಿ. ಆ ಕ್ವಶನ್ಗೆ ಆನ್ಸರ್ ಯಾವ ರೀತಿ ಬರೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋರು ಇರಬೇಕು. ಆ ಥರ ಇದ್ದಾಗ ಮಾತ್ರ ನಾವು ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಕೇವಲ ನೀವು ಎಷ್ಟಾದರೂ ಪಾಠ ಕೇಳಿ, ಪಂಪ ಬಂದರೆ ಪಾಠ ಮಾಡಿದ್ರು ಕೂಡ ಪಂಪ ಬಗ್ಗೆ ಪ್ರಶ್ನೆ ಬರೀಬೇಕಾದ್ರೆ ನಿಮಗೆ ಸರಿಯಾದ ರೀತಿಯ ಬರಲಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಮಾರ್ಕ್ಸ್ ಸಿಗಲ್ಲ. ಓಕೆ, ಹಾಗಾಗಿ ಅಲ್ಟಿಮೇಟ್ಲಿ ಆನ್ಸರ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದನ್ನು ಯಾವ ರೀತಿ ಬರೀಬೇಕು, ಹೇಗಿರಬೇಕು, ಆ ಪದಗಳ ಮಿತಿಯಲ್ಲಿ ಹೇಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದು ಗೈಡ್ ಮಾಡಿದ್ರೆ ಕೂಡ ನಿಮಗೆ ಒಬ್ಬರು ಬೇಕೇ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ತಯಾರಿ ಇದ್ದರೆ ನಮಗೆ ಯಾಕೆ 300ಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರಲ್ಲ, ಬಂದೇ ಬರುತ್ತೆ ಅಂತ ನಾವು ಚಾಲೆಂಜಾಗಿ ಸ್ವೀಕರಣೆ ಮಾಡ್ಬೋದು. ಓಕೆ, ಸೊ ಧನ್ಯವಾದಗಳು.